ಹಾಗೆ ಕ್ರಿಸ್ತನಲ್ಲಿ ಪ್ರೀತಿಯ ಸೊರಸೊರಿರೆ, ನಾವು ಈ ದಿನ ಎನ್ನುವವರೆಗೂ ಸಮಯ ನಮಗೆ ಸಿಗುವವರೆಗೂ ದೇವರು ನಮಗೆ ಮಾಡಿರುವಂತ ಎಲ್ಲ ಉಪಕಾರಗಳಿಗೆ ದೇವರಿಗೆ ಕೃತಜ್ಞತೆ ಸಲ್ಲಿಸುವವರಾಗಿರೋಣ. ವಿಶೇಷವಾಗಿ ಪ್ರತಿದಿನ ಕೂಡ ದೇವರು ಸತ್ಯವಾಕ್ಯವನ್ನ ತಿಳ್ಕೊಳ್ಳೋದಕ್ಕೆ, ಆ ಒಂದು ಸತ್ಯ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ದೇವರು ನಮಗೆ ಅವಕಾಶನ ಕೊಡ್ತಾ ಇದ್ದಾರೆ. ಪ್ರೀತಿಯ ಸೊರಸೊರಿರೆ, ಇವತ್ತು ಆಕ್ಚುಲಿ ನಾವು ನೋಡ್ಬೇಕಾಗಿರುವಂತ ಪಾಠ ಯಾವ್ದಪ್ಪ ಅಂತ ನೋಡಿದ್ರೆ ಯಾವ್ದಿದೆ? ರೋಮಪುರದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯವನ್ನ ನೋಡ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ರೋಮಪುರದವರಿಗೆ ಬರೆದಂತ ಪತ್ರಿಕೆಯ ಮೊದಲನೇ ಅಧ್ಯಾಯದಲ್ಲಿ ಎಷ್ಟನೇ ಒಂದು ವಾಕ್ಯವನ್ನು ನೋಡ್ತಾ ಇದೀವಿ? 8 ಆಗಿದೆ ಬ್ರದರ್. 9 ಮಾಡ್ಬೇಕು. ಎಸ್, 8 ಆಗಿದೆ. 9 ನಾವು ನೋಡ್ಕೋಬೇಕು. ಗುಡ್. ಹಾಗಾಗಿ ಅಪೋಸ್ತಲ ಪಾಲ್ ಅವರ ಒಂದು ಪತ್ರಿಕೆ ರೋಮಪುರದವರಿಗೆ ಬರೆದಂತ ಆ ವಿಷಯಗಳು ಹಲವಾರು ವಿಷಯವನ್ನ ರೋಮಪುರದವರಿಗೆ ಅವರು ಪತ್ರಿಕೆಯ ಮೂಲಕ ಏನ್ ಮಾಡಿದ್ದಾರೆ, ಬರ್ದಿದ್ದಾರೆ. ಬಟ್ ಆ ಒಂದು ವಿಷಯಗಳು ಇವತ್ತಿನ ಅಂತ್ಯಕಾಲದಲ್ಲಿ ಜೀವನ ಮಾಡ್ತಿರುವಂತ ನಮಗೆ ಅವತ್ತು ಬರೆದಂತ ಪತ್ರಿಕೆ ಏನಾಗಿದೆ, ಇವತ್ತು ನಮಗೂ ಕೂಡ ತುಂಬಾ ಪ್ರಯೋಜನಕರವಾಗಿದೆ ಅನ್ನೋದು ನಮಗೆ ಗೊತ್ತಿರುವಂತ ಒಂದು ವಿಷಯ. ನಾವು ಭಾಗ 6 ಇದೀವಿ ಅಲ್ವಾ? 6th ಪಾಠ, ಕರೆಕ್ಟಾ? ಹೌದು ಬ್ರದರ್, ಕರೆಕ್ಟ್. 6ನೇ ಭಾಗದಲ್ಲಿ ಇದೀವಿ. ಅದರಲ್ಲಿ ನಾವು 8 ವಾಕ್ಯವನ್ನು ಮುಗಿಸ್ಕೊಂಡು 9ನೇ ವಾಕ್ಯಕ್ಕೆ ನಾವು ಬಂದಿದ್ವಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಈ 9ನೇ ವಾಕ್ಯವನ್ನ ಓದೋಣ. ನಮ್ಮ ಬೈಬಲಿಂದ ಸತ್ಯವೇದದಿಂದ ಓದೋಣ. ಓದಿ. ಯೇಸು ಕ್ರಿಸ್ತನ ಮೂಲಕ ನನ್ನ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನಾನು ಪ್ರಾರ್ಥನೆ ಮಾಡುವಾಗೆಲ್ಲ ತಪ್ಪದೆ ನಿಮಗೋಸ್ಕರ ವಿಜ್ಞಾಪನೆಯನ್ನು ಇನ್ನು ಮೇಲಾದರು. ಬ್ರದರ್ 10ನೇ ವಚನ ಗಂಟ ಬರ್ತದೆ. ಇದು 2 ಒಂದೇ ಕಡೆ ಇದೆ. 10, 9. ಈ ವಾಕ್ಯನ ಸ್ಕ್ರೀನ್ ಇರುವಂತ ವಾಕ್ಯ ಹೋದ್ರಿ, ಅದ್ರ ಸ್ಕ್ರೀನ್ ಕೆಲವೊಂದು ನಿಮ್ಗೆ ನಾನು ಯಾವಾಗಲೂ ಪ್ರಾರ್ಥನೆಗಳಲ್ಲಿ ಎಡೆಬಿಡದೆ ನಿಮ್ಮನ್ನು ಜ್ಞಾಪಕ ಮಾಡಿಕೊಳ್ಳುತ್ತೇನೆ. ನಾನು ಯಾವಾತನ ಮಗನ ಸುವಾರ್ತೆಯಲ್ಲಿ ನನ್ನ ಆತ್ಮದೊಂದಿಗೆ ಕಾಣಿಸ್ತಾ ಇಲ್ವಾ? ಕನ್ನಡಿ ಒಂದೇ ನಿಮಿಷ. ಓಕೆ. ಸೊ ಕೆಲವೊಂದು ವರ್ಷನ್ಸ್ ಅಂದ್ರೆ ನಿಮ್ಗೆ BSc ವರ್ಷನ್ ಯೂಸ್ ಮಾಡ್ಬೇಕಾದ್ರೆ ಅದ್ರಲ್ಲಿ ತುಂಬಾ 9 ಮತ್ತೆ 10ನೇ ವಾಕ್ಯವನ್ನ ಅಲ್ಲಿ ಮೆನ್ಷನ್. ಇಲ್ಲಿ ನಾವು ನೋಡ್ಬೇಕಾದ್ರೆ 9ನೇ ಒಂದು ವಾಕ್ಯವನ್ನ KG ವರ್ಷನ್ ಅಲ್ಲಿ, ನಾನು ಯಾವಾಗಲೂ ಪ್ರಾರ್ಥನೆಗಳಲ್ಲಿ ಎಡೆಬಿಡದೆ ನಿಮ್ಮನ್ನು ಜ್ಞಾಪಕ ಮಾಡಿಕೊಳ್ಳುತ್ತೇನೆ. ವಾಯ್ಸ್ ಕೇಳಿಸ್ತಾ ಇದೆಯಾ? ನಾನು ಓದ್ತೀನಿ. ಓದಿ. ನಾನು ಯಾವಾಗಲೂ ಪ್ರಾರ್ಥನೆಗಳಲ್ಲಿ ಎಡೆಬಿಡದೆ ನಿಮ್ಮನ್ನು ಜ್ಞಾಪಕ ಮಾಡಿಕೊಳ್ಳುತ್ತೇನೆ. ನಾನು ಯಾವಾತನ ಮಗನ ಸುವಾರ್ತೆಯಲ್ಲಿ ನನ್ನ ಆತ್ಮದೊಂದಿಗೆ ಸೇವಿಸುತ್ತೇನೋ ಆ ದೇವರೇ ಇದಕ್ಕೆ ನನ್ನ ಸಾಕ್ಷಿ. ಓಕೆ. ನಾನು ಯಾವಾಗಲೂ ಪ್ರಾರ್ಥನೆಗಳಲ್ಲಿ ಎಡೆಬಿಡದೆ ನಿಮ್ಮನ್ನು ಜ್ಞಾಪಕ ಮಾಡಿಕೊಳ್ಳುತ್ತೇನೆ. ನಾನು ಯಾವಾತನ ಮಗನ ಸ್ವಾರ್ಥದಲ್ಲಿ ನನ್ನ ಆತ್ಮದೊಂದಿಗೆ ಸೇವಿಸ್ತೇನೋ ಆ ದೇವರೇ ಇದಕ್ಕೆ ನನ್ನ ಸಾಕ್ಷಿ. ಇಲ್ಲಿ ಅಪೊಸ್ತಲ ಪಾಲ್ ಹೇಳುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ, ನಿಮ್ಮನ್ನ ಜ್ಞಾಪಕ ಮಾಡಿಕೊಳ್ತೇನೆ ಅನ್ನೋಂಥ ವಿಷಯವನ್ನ ಹೇಳ್ತಾ ಇದ್ದಾರೆ. ಇದು ಒಂದು ಮಟ್ಟಿಗೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಓಕೆ, ಸಹಜವಾದಂತ ಒಂದು ವಿಷಯ. ಯಾಕಂದ್ರೆ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ, ನಾವು ಕೂಡ ಏನ್ ಮಾಡ್ತೀವಿ, ಅನೇಕರ ಒಂದು ಸಹೋದರಿಗೋಸ್ಕರ ವಿಜ್ಞಾಪನೆಯನ್ನ ಮಾಡ್ತೀವಿ ಅನ್ನೋದು ನಿಜ. ಆದ್ರೆ ಇಲ್ಲಿ ಅಪೊಸ್ತಲ ಪಾಲ್, ನಾನು ಯಾವತ್ತನ ಮಗನ ಸ್ವಾರ್ಥದಲ್ಲಿ ನನ್ನ ಆತ್ಮದೊಂದಿಗೆ ಸೇವಿಸ್ತಾನೋ ಆ ದೇವರೇ ಇದಕ್ಕೆ ನನ್ನ ಸಾಕ್ಷಿ ಅಂತ ಏನ್ ಮಾಡ್ತಿದ್ರೆ ಅದನ್ನ ಹೇಳ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಅವ್ರು ಮಾತಾಡ್ಬೇಕಾದ್ರೆ, ನಾನ್ ನಿಮ್ಗೆ ಪ್ರಾರ್ಥನೆ ಮಾಡೋದು ನಿಜ, ಆದ್ರೆ ಅದು ಖಂಡಿತವಾಗ್ಲೂ ನಾನು ಮಾಡ್ತೀನಿ, ಯಾಕಂದ್ರೆ ದೇವ್ರು ನನಗೆ ಸಾಕ್ಷಿ ಆಗಿದೆ. ಸೊ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅನ್ನೋದು ನಾನು ಸ್ವಲ್ಪ ಗಮನಿಸಬೇಕಾಗಿದೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಸಾಮಾನ್ಯವಾಗಿ ನಮ್ಮ ಒಂದು ಜೀವನವನ್ನು ತಗೊಂಡಾಗ ಸುಮಾರು ಸಮಯದಲ್ಲಿ ನಾವು ಸಹೋದರನ ಭೇಟಿಯಾಗಿರ್ತೀವಿ. ಅವರು ತಮ್ಮ ಕಷ್ಟಗಳನ್ನ ನಮ್ಮ ಮುಂದೆ ಹೇಳಿರ್ತಾರೆ, ಹಂಚ್ಕೊಂಡಿರ್ತಾರೆ. ಅದು ಮಾತ್ರವಲ್ಲ, ಒಬ್ಬ ದೇವರ ಮಕ್ಕಳಾಗಿದ್ರೆ ಕೊನೆಯದಾಗಿ ಅವರು ಉಪಯೋಗ ಮಾಡುವಂತ ಒಂದು ಪದ ಏನಪ್ಪಾ ಅಂದ್ರೆ, ಒಂದು ವಿಷಯ ಏನಪ್ಪಾ ಅಂದ್ರೆ, ನಮಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ.
ನಮ್ಮನ್ನ ನಿಮ್ಮ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಳಿ ಅಂತ ಹೇಳಿರ್ತಾರೆ. ನಾವು ಕೂಡ ಎಸ್ ಬ್ರದರ್, ಆಯ್ತು ಬ್ರದರ್, ಮಾಡ್ತೀವಿ, ಹಾಗೆ ಹೀಗೆ ಅಂದಿರ್ತೀವಿ. ಕೊನೆಗೆ ನಾವು ಬಂದು ಮರ್ತೋಗಿರ್ತೀವಿ. ನಾವು ಅವ್ರನ್ನ ಪ್ರಾರ್ಥನೆ ನೆನ್ಸಿರಲ್ಲ ಅಲ್ವಾ? ಇದು ನಿಮ್ಗೂ ಗೊತ್ತಿರುವಂತ ವಿಷಯ, ಸಹಜವಾಗಿ ನಾವು ಮಾಡುವಂತ ಒಂದು ವಿಷಯ. ಸೊ ನಮ್ಮನ್ನ ಪ್ರಾರ್ಥನೆಯಲ್ಲಿ ನೆನ್ಸ್ಕೊಳ್ಳಿ ಅಂದಾಗ ಯಾವ ಅರ್ಥದಲ್ಲಿ ಹೇಳಿರ್ತಾರೆ ಅಂದ್ರೆ, ಸೊ ಒಂದು ವೇಳೆ ದೇವರ ಮಕ್ಕಳ ಒಂದು ಪ್ರಾರ್ಥನೆ ಒಂದು ಭಿನ್ನಹ ದೇವರ ದೃಷ್ಟಿಯಲ್ಲಿ ತುಂಬಾ ಬೆಲೆಯುಳ್ಳದಾಗಿರುತ್ತೆ. ಅದು ಕೂಡ ನೀತಿವಂತನ ಒಂದು ಪ್ರಾರ್ಥನೆ. ದೇವರು ಯಾವಾಗಲೂ ಅದಕ್ಕೆ ಏನ್ ಮಾಡ್ತಾರೆ? ಕಿವಿಗೊಡವರಾಗಿರ್ತಾರೆ. ಆಗಿರೋದ್ರಿಂದ ದೇವ್ರ ಮಕ್ಕಳು ಇಲ್ಲಿ ಕೆಲವು ಸಮಯದಲ್ಲಿ ದೇವರ ಮಕ್ಕಳನ್ನ ನೋಡಿದಾಗ ದೇವರ ಅವರ ಪ್ರಾರ್ಥನೆಯನ್ನ ಕೇಳಲಿ ಅನ್ನುವಂತ ಉದ್ದೇಶದಿಂದ ಈ ಮಾತನ್ನ ಹೇಳಿರ್ತಾರೆ. ಸಾಮಾನ್ಯವಾಗಿ ನಮಗೆ ನಾವು ತಿಳ್ಕೊಬೇಕಾಗಿರುವಂತ ಒಂದು ವಿಷಯ. ನೋಡಿ, ಈಗ ನೀವು ದೇವರಲ್ಲಿ ಒಡಂಬಡಿಕೆ ಮಾಡ್ಕೊಂಡಿರ್ತೀರಾ. ಈ ಒಡಂಬಡಿಕೆ ಮಾಡ್ಕೊಂಡಿರ್ಬೇಕಾದ್ರೆ ನೀವು ದೇವರಲ್ಲಿ ಭಿನ್ನಹ ಮಾಡ್ತೀರಾ. ಇಲ್ಲವೇ ಕೆಲವೊಂದು ಸಮಯದಲ್ಲಿ ಬೇರೆಯವರಿಗೆ ನಿಮ್ಮ ಒಂದು ವಿಷಯಗಳ ಕುರಿತಾಗಿ ಭಿನ್ನಹ ಮಾಡೋದಕ್ಕೆ, ಇಲ್ಲವೇ ಪ್ರಾರ್ಥನೆ ಮಾಡೋದಕ್ಕೆ ಅವರಿಗೆ ಹೇಳಿರ್ತೀರಾ. ಈಗ ದೇವರು ಯಾರ ಪ್ರಾರ್ಥನೆಯನ್ನ ಕೇಳ್ತಾರೆ? ಸೊ ಮೊದಲನೇದಾಗಿ, ಈಗ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡಿದಾಗ ದೇವ್ರು ಕೇಳ್ತಾರ, ಇಲ್ಲ ಬೇರೆಯವರು ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳ್ತಾರ? ಹೇಗೆ ಅನ್ಸುತ್ತೆ ನಿಮ್ಗೆ? ನಾವ್ ಮಾಡಿದ್ರೆ ಬೇರೆಯವ್ರು ನಮಗೋಸ್ಕರ ನಮಗೋಸ್ಕರ ಮಾಡಿದ್ರು ಕೇಳ್ತಾರೆ, ನಾವ್ ಮಾಡಿದ್ರು ಕೇಳ್ತಾರೆ. ಓಕೆ, ನಾವು ಮಾಡಿದ್ರು ಕೇಳ್ತಾರೆ, ಬೇರೆಯವ್ರು ನಮಗೋಸ್ಕರ ಮಾಡಿದ್ರು ಕೇಳ್ತಾರೆ. ಹಾಗಿರ್ಬೇಕಾದ್ರೆ ಈ ಒಂದು ವಿಷಯಗಳಲ್ಲಿ ಇರುವಂತ ಅರ್ಥಗಳೇನು? ಈ ಒಂದು ವಿಷಯಗಳಿರುವಂತ ಮುಖ್ಯವಾದಂತ ಒಂದು ದೇವರಿಗೂ ಮತ್ತೆ ದೇವರ ಮಕ್ಕಳಿಗೆ ಇರುವಂತ ಸಂಬಂಧ ಕುರಿತಾಗಿರುವಂತ ವಿಷಯವೇನು ಅಂತ ತಗೊಂಡಾಗ, ದೇವರ ಮಕ್ಕಳು ನಾವು ಮಾಡಿದಾಗ, ನಾವು ಶುದ್ಧ ಹೃದಯದಿಂದ ಯಾವುದನ್ನ ಕೇಳ್ಬೇಕಂತ ನಾವು ಕೇಳಿದಾಗ ದೇವ್ರು ಖಂಡಿತವಾಗ್ಲೂ ಮಾಡ್ತಾರೆ. ಅದು ಯಾವ ವಿಷಯವನ್ನು ಸೂಚಿಸುತ್ತೆ ಅಂದ್ರೆ, ನಾವು ಇಹಲೋಕಕ್ಕೆ ಸಂಬಂಧಪಟ್ಟಂತ ವಿಷಯಗಳಿಗೆ ಜಾಸ್ತಿ ಗಮನ ಕೊಡದೆ ದೇವರ ಚಿತ್ತಾನುಸಾರವಾಗಿ ಅದನ್ನ ಕೇಳುವರಾಗಿದ್ದಾಗ ಖಂಡಿತವಾಗ್ಲೂ ದೇವರು ಆ ಪ್ರಾರ್ಥನೆಗೆ ಕಿವಿಗೊಡ್ತಾರೆ. ಮತ್ತೆ ಏನ್ ಮಾಡ್ತಾರೆ? ನಮ್ಮ ಅವಶ್ಯಕತೆಗಳನ್ನ ಖಂಡಿತವಾಗ್ಲೂ ದೇವ್ರು ಪೂರೈಸ್ತಾರೆ. ಹಾಗಂತ ದೇವ್ರ ಮಕ್ಳು ಯಾವಾಗ್ಲೂ ಕೂಡ ಏನ್ ಮಾಡಲ್ಲ, ದೇವ್ರ ಮಕ್ಳು ಕೇಳ್ಬೇಕಾದ್ರೆ ಈ ಲೋಕಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಖಂಡಿತವಾಗ್ಲೂ ಕೇಳಲ್ಲ. ಇಲ್ಲವೇ ಕೆಲವೊಂದು ಸಮಯದಲ್ಲಿ ಆ ಒಂದು ವಿಷಯವನ್ನ ದೇವರು ಪೂರೈಸದೇ ಇರಬಹುದು. ಹಾಗೆ ಪೂರೈಸದೇ ಇರೋದಕ್ಕೆ ಒಂದು ಕಾರಣ ಏನಪ್ಪಾ ಅಂದ್ರೆ, ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ಮುಖ್ಯವಾಗಿ ನಾವು ಕೇಳ್ತಾ ಇರುವಂತ ವಿಷಯ ನಮ್ಮ ಆತ್ಮಿಕ ಜೀವನಕ್ಕೆ ಉಪಯೋಗ ಬಾರದಿರುವಂತ ವಿಷಯವಾಗಿರಬಹುದು. ಹಾಗಿರೋದ್ರಿಂದ ದೇವರ ಮಕ್ಕಳು ನಾವು ಅರ್ಥ ಮಾಡ್ಕೊಬೇಕಾಗಿರುವಂತ ಒಂದು ವಿಷಯ ಏನಪ್ಪಾ, ಓಕೆ ಸಾರಿ, ಕ್ಷಮಿಸಿ. ಓಕೆ, ಹಾಗೆ ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಕೆಲವೊಂದು ಸಮಯದಲ್ಲಿ ದೇವ್ರೇನ್ ಮಾಡ್ತಾರೆ? ನಮ್ಮ ಪ್ರಾರ್ಥನೆ ಕೇಳ್ತಾರೆ. ಹಾಗೆ ಕೆಲವೊಂದು ಸಮಯದಲ್ಲಿ ನಮ್ಮ ಪ್ರಾರ್ಥನೆ ದೇವ್ರು ಕೇಳಲ್ಲ ಅಂದ್ರೆ ಏನರ್ಥ ಅಂದ್ರೆ, ಅದಕ್ಕೆ ಉತ್ತರವನ್ನ ಯಾವುದು ಕೊಡಲ್ಲ. ನೀವು ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದೀವಲ್ಲ, ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಾ? ಎಲ್ರು ಪ್ರಾರ್ಥನೆ ಮಾಡ್ತಾ ಇದೀವಿ ತಾನೆ? ಸರಿ, ಇವತ್ವರೆಗೂ ನಾವು ಪ್ರಾರ್ಥನೆ ಮಾಡ್ಕೊಂಡು ಹೊಂದಿಕೊಂಡಿರುವಂತ ವಿಷಯವೇನು, ಪ್ರಾರ್ಥನೆ ಮಾಡಿಕೊಂಡು ಹೊಂದಿಕೊಳ್ಳದೆ ಇರುವಂತ ವಿಷಯವೇನಂತ ನಾವೇನಾದ್ರೂ ಯಾವತ್ತಾದ್ರೂ ಪಟ್ಟಿ ಮಾಡಿದೀವಾ? ಇಲ್ಲ ನಮ್ ನೆನಪಿಗೆ ಯಾವ್ದಾದ್ರು ಇದೆಯಾ? ಇದೆಯಾ? ಕೆಲವೊಂದ್ ಟೈಮಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರೆ ಸಿಕ್ಕಿರುತ್ತೆ, ಕರೆಕ್ಟ್ ಅಲ್ವಾ? ನೀವು ಪ್ರಾರ್ಥನೆ ಮಾಡಿರಲ್ಲ, ಆದ್ರೂ ಸಿಕ್ಕಿರುತ್ತೆ ನಿಮ್ಗೆ. ಆದ್ರೆ ಕೆಲವೊಂದ್ ಟೈಮಲ್ಲಿ ಪ್ರಾರ್ಥನೆ ಮಾಡಿರ್ತೀರಾ, ಆದ್ರೂ ಸಿಕ್ಕಿರಲ್ಲ. ಕ್ರಿಸ್ತಲ್ಲಿ ಪ್ರೀತಿಯ ಸಹೋದರರೇ, ಇಲ್ಲಿ ಯಾವ ವಿಷಯವನ್ನು ಹೇಳಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂದ್ರೆ, ಒಂದು ಪ್ರಾರ್ಥನೆ ನಮಗೂ ದೇವರಿಗೂ ನಡುವೆ ಬೆಳೆದಿರುವಂತ ಸಂಬಂಧವನ್ನ ತೋರಿಸ್ಕೊಡುತ್ತೆ. ನಾವು ಯಾವ ವಿಷಯಗಳನ್ನ ಪ್ರಾರ್ಥನೆಯಲ್ಲಿ ಕೇಳ್ತೀವಿ ಅನ್ನೋದು ಎಷ್ಟರ ಮಟ್ಟಿಗೆ ನಾವು ಆತ್ಮಿಕ ಜೀವನದಲ್ಲಿ ಬೆಳೆದಿರ್ತೀವಿ ಅನ್ನೋದನ್ನ ತೋರಿಸ್ಕೊಡುತ್ತೆ. ಇನ್ನು ಹೆಚ್ಚಾಗಿ ಹಲವಾರು ಬಾರಿ ನಮ್ಮ ಆತ್ಮಿಕ ವಿಷಯಗಳನ್ನ ನಾವು ಕೇಳ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್, ನನಗೆ ಶರೀರದಲ್ಲಿ ಒಂದು ಬಲಹೀನತೆ ಇದೆ, ಒಂದು ರೋಗ ಇದೆ. ಆ ರೋಗವನ್ನ ನಾನು ಏನ್ ಮಾಡ್ತೀನಿ, ಹೇಗಾದ್ರೂ ತೆಗೆದಾಕಕ್ಕೆ ನಾನು ಆಸ್ಪತ್ರೆಗಿಂತ ಹೆಚ್ಚಾಗಿ, ಮನುಷ್ಯರನ್ನ ನಂಬೋದಕ್ಕಿಂತ ಹೆಚ್ಚಾಗಿ, ಔಷಧಿಗಳನ್ನ ನಂಬಕ್ಕಿಂತ ಹೆಚ್ಚಾಗಿ ದೇವ್ರ ಹತ್ರನೇ ಭಿನ್ನಹ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಆದ್ರೆ ದೇವ್ರು ನನಗೆ ಏನ್ ಮಾಡ್ತಾ ಇಲ್ಲ, ಅದನ್ನ ತೆಗ್ದಾಕ್ತಾ ಇಲ್ಲ ಅಂದ್ರೆ ಅದು ಇವತ್ತು ನನಗೇನೋ ಒಂದು ಬಂತು ರೋಗ, ನಾನ್ ಪ್ರಾರ್ಥನೆ ಮಾಡ್ದೆ, ಇವತ್ತಲ್ಲ, ಇನ್ನ 6 ತಿಂಗಳಲ್ಲ, ಇನ್ನ 1 ವರ್ಷ ಆದ್ರೂ ಅದು ನನ್ನ ಹತ್ರನೇ ಇದೆ, ನಾನು ಪ್ರಾರ್ಥನೆ ಅಂತೂ ಮಾಡ್ತಾನೆ ಇದೀನಿ, ದೇವ್ರ ಅದನ್ನ ತೆಗ್ದಾಕ್ತಿಲ್ಲ. ಈಗ ಇದನ್ನ ಏನಂತ ತಿಳ್ಕೊಳ್ತೀವಿ ನಾವು? ಈ ರೀತಿ ಸನ್ನಿವೇಶಗಳಿದೆಯಾ? ನಿಮ್ಮ ಶರೀರಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಲ್ವಾ ಯಾರೋ? ಮಾಡಿರ್ತೀರಾ? ನಮಗೆ ರೋಗ ಇದ್ದಾಗ ಮಾಡಿರ್ತೀವಿ ಬ್ರದರ್, ಮಾಡಿರ್ತೀವಿ. ಮಾಡಿದ್ವಿ.
ಓಕೆ. ಹಾಗೆ ಅನ್ಬಿಟ್ಟು ಅದು ಸರಿಯಾಗ್ಬಿಟ್ಟಿದ್ಯಾ ಈಗ? ಇವತ್ತು ಕೆಲವೊಂದು ಟೈಮಲ್ಲಿ 100% ನಾನ್ ಪ್ರಾರ್ಥನೆ ಮಾಡಿ 1-2-3 ತಿಂಗಳಲ್ಲಿ ಆಗಿರ್ಬೋದು, ಇಲ್ಲ ಅಂತ ಹೇಳಿಲ್ಲ, ಖಂಡಿತವಾಗ್ಲೂ ಆಗಿದೆ. ಅದೊಂಥರ ದೇವರಿಗೆ ಸಾಕ್ಷಿ ಬಿಡ್ರಿ. ಬಟ್ ಇವತ್ತವರೆಗೂ ಆಗ್ದಿರೋಂಥ ವಿಷಯಗಳು ಇದೆಯಾ? ಇದೆಯಾ? ಇಲ್ಲ. ಇಲ್ಲ ಬ್ರದರ್. ಇಲ್ಲ ಅಂದ್ರೆ ದೇವ್ರ ನೀವು ಪ್ರಾರ್ಥನೆ ಮಾಡಿ ತೆಗ್ದಾಕ್ಬಿಟ್ಟಿದ್ದೀರಾ? ತೆಗ್ದಾಕಿಲ್ಲ. ಹಾ, ಕೇಳಿದ ಹೌದು, ನಾವು ಅದನ್ನ ಕೇಳ್ತಾನೆ ಇದೀರ ತಾನೆ. ಆದ್ರೆ ದೇವ್ರ ಏನ್ ಮಾಡ್ತಿಲ್ಲ, ತೆಗ್ದಾಕ್ತಿಲ್ಲ. ಅಂದ್ರೆ ಇದ್ರ ಅರ್ಥವೇನು? ಇದ್ರ ಉದ್ದೇಶ ಏನು ಅಂದ್ರೆ, ನಾನು ಅಂದ್ರೆ ಒಂದು ವಿಷಯ ನನಗೆ ಈ ಮನಸ್ಸಿಗೆ ಬರ್ತಾ ಇಲ್ಲ. ನಾನು ಪ್ರಾರ್ಥನೆ ಮಾಡ್ತಾ ಇದೀನಿ ದೇವ್ರೆ, ನಾನು ವರ್ಷಾನುಗಟ್ಲೆ ಪ್ರಾರ್ಥನೆ ಮಾಡ್ತಾ ಇದೀನಿ, ನನ್ನ ಕಷ್ಟವನ್ನ ನಿಮ್ಮ ಮುಂದೆ ಹೇಳ್ತಾ ಇದೀನಿ. ನೀವ್ ಮಾತ್ರ ಅದಕ್ಕೆ ನೀವು ನಿಜವಾಗ್ಲೂ ಕಿವಿ ಕೊಡ್ತಾ ಇದ್ದೀರಾ? ಕೆಲವೊಂದು ಟೈಮಲ್ಲಿ ಕ್ರಿಸ್ತನ ಸರೋಸರಿ ಕೆಲವರು ಇಂತಹ ಪ್ರಾರ್ಥನೆ ಮಾಡಿ ದೇವ್ರನ್ನ ಬಿಟ್ಟು ಹೋಗೋರು ಉಂಟು, ದೇವ್ರೇ ಇಲ್ಲ ಅನ್ನೋರು ಉಂಟು. ಹೌದು. ಇಲ್ಲಪ್ಪ, ನಾನ್ ಪ್ರಾರ್ಥನೆ ಮಾಡಿ ನನ್ ಪ್ರಾರ್ಥನೆ ಕಿವಿನೇ ಕೊಡ್ತಾ ಇಲ್ಲ. ದೇವ್ರಂತ ಇದ್ದಿದ್ರೆ ಯಾಕೆ ನನ್ಗೆ ಈ ರೀತಿ ಪರಿಸ್ಥಿತಿ ಬರ್ತಾ ಇತ್ತು? ಇಲ್ಲ ಬಿಡ್ರಿ, ನಾನ್ ನಂಬೋದೇ ಇಲ್ಲ ದೇವ್ರನ್ನ. ಅದೆಲ್ಲ ನೀವು ಸುಮ್ನೆ ಕಲ್ಪನೆ ಕಥೆನೆ ಕಟ್ಕೊಳ್ತಿದ್ದೀರಾ. ಹೇಗಿದ್ರೋ ಅದು ಸರಿ ಆಗುತ್ತೆ ಅಂದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ ಬಿಡ್ರಿ. ಆ ದೇವರಿಂದ ಏನು ಮಾಡಕ್ಕಾಗಲ್ಲ. ಹಾಗಿದ್ರೆ ದೇವ್ರಂತಿದ್ರೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನ್ಗೆ ಯಾವುದೇ ಬದಲಾವಣೆ ಕಾಣಿಸ್ತಾ ಇನ್ನೂ ಹೆಚ್ಚಾಗ್ತಿದೆ, ಬದಲಾವಣೆ ಆಗ್ತಿಲ್ಲ. ಹಾಗಿರ್ಬೇಕಾರೆ ಬೇಡ ನನಗೆ. ನಿಜವಾಗ್ಲೂ ಆಗಿದೆ ಕ್ರಿಸ್ತನಲ್ಲಿ ಪ್ರೀತಿ ಸರ್. ನಿಜವಾಗ್ಲೂ ಸತ್ಯವೇದ ವಿದ್ಯಾರ್ಥಿಗಳ ಮಧ್ಯದಲ್ಲೇ ಆಗಿದೆ ಕ್ರಿಸ್ತನಲ್ಲಿ ಪ್ರೀತಿ ಸರ್. ದೇವರನ್ನ ನಂಬಿ ದೇವರ ಹತ್ರ ಒಡಂಬಡಿಕೆ ಮಾಡ್ಕೊಂಡಿರೋರು ಇವತ್ತು ಲೋಕಕ್ಕೆ ಹೋದ್ರೂ ಪರವಾಗಿಲ್ಲ, ಅದೇ ವಿಗ್ರಹಾರಾಧನೆ ರಿಟರ್ನ್ ಆಗಿರೋದು ಕೂಡ ಉಂಟು. ಹೌದು. ಯಾಕೆ ಈ ರೀತಿ ಒಂದು ವಿಷಯ ನಡೆಯುತ್ತೆ? ಯಾಕೆ ಈ ರೀತಿ ಆದಂತ ಒಂದು ವಿಷಯಗಳು ನಡೆಯುತ್ತೆ? ಯಾಕೆ ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ವಾ? ಕ್ರಿಸ್ತನಲ್ಲಿ ಪ್ರೀತಿಯ ಸರಸ್ವರಿಯರೇ, ಒಂದು ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಬೇಕು. ದೇವರ ಮಕ್ಕಳು ಒಡಂಬಡಿಕೆ ಮಾಡೋದಕ್ಕೆ ಬಂದ್ಮೇಲೆ, ದೇವರಲ್ಲಿ ಸಂಪೂರ್ಣವಾಗಿ ನಾವು ಒಡಂಬಡಿಕೆ ಮಾಡಿದ್ಮೇಲೆ ಏನಂತ ಒಡಂಬಡಿಕೆ ಮಾಡಿದೀವಿ ಅಂದ್ರೆ, ದೇವರೇ ಈ ಶರೀರವನ್ನ ನಿಮಗೋಸ್ಕರ ಸಮರ್ಪಣೆ ಮಾಡ್ತೀನಿ ಅಲ್ವಾ? ಈ ಶರೀರವನ್ನ ನಿಮಗೋಸ್ಕರ ಸಮರ್ಪಣೆ ಮಾಡ್ತೀನಿ, ಇನ್ನು ಮೇಲೆ ನಿಮ್ಮ ಚಿತ್ತದ ಪ್ರಕಾರ ನಡೀಲಿ. ಹಾಗೆ ಅಂತ ನಾವು ಸಮರ್ಪಣೆ ಮಾಡಿ, ಈ ಶರೀರಕ್ಕೆ ಏನಾದ್ರೂ ಒಂದು ಅಪಾಯ ಇಲ್ಲ ರೋಗ ಏನಾದ್ರೂ ಸಮಸ್ಯೆ ಬಂದ್ಮೇಲೆ ದೇವರ ಹತ್ರ ಹೋಗಿ ಅತ್ತು ಬೇಲಾಡಿ ಗೋಳಾಡಿ ಬೇಸರಗೊಂಡು ನಿರಾಶೆಗೊಂಡು ಹೇಗಾದ್ರೂ ನನ್ನ ಸ್ವಸ್ಥ ಮಾಡಿ, ಈ ಪೇನ್, ಈ ನೋವು, ಈ ಕಷ್ಟ ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ತಂದೆ ಅಂತ ನಾವು ಪ್ರಾರ್ಥನೆ ಮಾಡಿದ್ರು ಉತ್ತರವು ಅಲ್ಲಿಂದ ಸಿಗೋದಿಲ್ಲ ಅನ್ನುವಂತ ಒಂದು ವಿಷಯ ಇದ್ದಾಗ, ಇಲ್ಲವೇ ಆ ಒಂದು ಪರಿಸ್ಥಿತಿಯಿಂದ ನಾವು ಬಿಡುಗಡೆ ಆಗೋದಕ್ಕೆ ಸಾಧ್ಯತೆ ಇಲ್ಲ ಅಂತಿದ್ದಾಗ, ದೇವರು ಅದನ್ನ ನಮ್ಮ ಜೀವನದಲ್ಲಿ ನಮ್ಮ ಒಳಿತಿಗಾಗಿ ಅನುಮತಿ ಮಾಡಿದ್ದಾರೆ. ಅದರಿಂದ ನಮ್ಮಲ್ಲಿ ಯಾವುದೋ ಕೆಲವೊಂದು ಒಳ್ಳೆ ಗುಣಗಳು ಬೆಳಿಬೇಕು ಅನ್ನೋದು ದೇವರ ಉದ್ದೇಶವಿದೆ. ಹಾಗೆ ಆ ಶರೀರದ ಬೆಲೆನತೆಯಿಂದಾನೆ ನಾವೇನ್ ಮಾಡ್ತೀವಿ? ದೇವರನ್ನ ಮಹಿಮೆ ಪಡಿಸ್ತೀವಿ. ದೇವರನ್ನ ಮಹಿಮೆ ಪಡಿಸ್ಬೇಕು ಅನ್ನೋದು ದೇವ್ರ ಏನಾಗಿದೆ? ಉದ್ದೇಶವಿದೆ ಅಲ್ವಾ? ಯಾಕೆ ಈ ರೀತಿ ಮಾಡ್ತಾರೆ ದೇವರು? ಯಾಕೆ ಈ ರೀತಿ ಮಾಡ್ತಾರೆ ಅಂದ್ರೆ, ನಾವು ಈ ಲೋಕದ ಶರೀರದ ವಿಷಯಗಳಿಗೆ ನಾವು ದೇವರಿಗೆ ಸಮರ್ಪಣೆ ಮಾಡಿದ್ಮೇಲೆ ಈ ಶರೀರ ಏನಾದ್ರೆ ನಮಗೇನಂತೆ? ಈ ಶರೀರ ಮಣ್ಣಿಗೆ ಹೋಗಕ್ ಮುಂಚೆ ರೋಗದಿಂದನೂ ಹೋಗ್ಬೋದು, ಇಲ್ಲ ಅನೇಕ ಕಷ್ಟಗಳಿಂದನೂ ಹೋಗ್ಬೋದು, ಬೇರೆ ಹೆಂಗಾದ್ರೂ ಒಟ್ಟಿನಲ್ಲಿ ರೋಗ, ಈ ಶರೀರ ಹೋಗ್ಲೇಬೇಕಲ್ವಾ? ಈ ಶರೀರಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ತಾನೆ. ಆದ್ರೆ ಆ ಇರುವವರೆಗೂ ಅದರಲ್ಲಿರುವಂತ ಕೆಲವೊಂದು ವಿಷಯಗಳಿಂದ ದೇವರು ನಮ್ಮ ನೂತನ ಸೃಷ್ಟಿನ ಬೆಳೆಸ್ಬೇಕಲ್ವಾ? ಬೆಳೆಸುವಂತ ಒಂದು ಕೆಲಸನ ದೇವರು ಮಾಡ್ತಾ ಇದ್ದಾರೆ ಖಂಡಿತವಾಗ್ಲು. ನಮ್ಮ ಪಾರ್ಟ್ ಇದೆ ಕ್ರಿಸ್ತನಲ್ಲಿ ಪ್ರೀತಿ ಸಹೋದರರೇ, ನಮ್ಮ ಭಾಗ ಇದೆ. ಈ ಹೊಸ ಸೃಷ್ಟಿನ ಕ್ರಿಸ್ತನ ಸಾರೂಪ್ಯಕ್ಕೆ ಅನುಗುಣವಾಗಿ ಈ ನೂತನ ಸೃಷ್ಟಿನ ಬೆಳೆಸುವಂತ ಕೆಲಸ ನಮ್ಮದಿದೆ. ಆದ್ರೆ ಅದರ ಅಧಿಕ ಜವಾಬ್ದಾರಿ ಯಾರ್ದಾಗಿದೆ ಗೊತ್ತಾ? ತಂದೆಯಾದ ದೇವರದಾಗಿದೆ. ಸೊ ಇದು ಯಾವ ರೀತಿ ಎಕ್ಸಾಂಪಲ್ ಹೇಳ್ಬೋದು ಅಂದ್ರೆ, ಈಗ ಒಂದು ಮಗು ಇದೆ, ಆ ಮಗು ಬೆಳೀತಾ ಇದೆ ನೋಡಿ. ಮಗು ಬೆಳೀತಾ ಇರ್ಬೇಕಾದ್ರೆ ಆ ಮಗುನ ಬೆಳೆಸುವಂತ ಜವಾಬ್ದಾರಿ ಪೇರೆಂಟ್ಸ್ ಇರುತ್ತೆ, ಕರೆಕ್ಟ್ ಅಲ್ವಾ? ಆದ್ರೆ ಎಷ್ಟು ಭಾಗ ಮಗುದಿರುತ್ತೆ, ಎಷ್ಟು ಭಾಗ ಪೇರೆಂಟ್ಸ್ ಇರುತ್ತೆ ನೋಡಿ. ಒಂದು ಮಗು, 1 ವರ್ಷದ ಮಗು ಅಂತ ಇಟ್ಕೊಳ್ಳಿ. ಮಗು ಬೆಳೀತಾ ಇರ್ಬೇಕಾದ್ರೆ ಆ ಒಂದು ಮಗುವಿನ ಒಂದು ವಿಷಯನ ಎಷ್ಟು ಭಾಗ ಪೇರೆಂಟ್ಸ್ ತಗೊಳ್ತಾರೆ? ಎಷ್ಟು ಭಾಗ? ಕಾಲ್ ಭಾಗ ಮಗಿಂದಿದ್ರೆ ಮುಕ್ಕಾಲ್ ಭಾಗ ಪೇರೆಂಟ್ಸ್. ನೋಡಿದ್ರ, ಮುಕ್ಕಾಲ್ ಭಾಗ ಅಂತ ಹೇಳ್ತಾ ಇದೀವಿ, ಕರೆಕ್ಟ್ ನೋಡಿ. ಭಾಗನ ಮಾಡಿದೀವಿ ನಾವು, ಸಿಸ್ಟರ್ ಕರೆಕ್ಟ್ ಆಗಿ ಡಿವೈಡ್ ಮಾಡ್ತಾರೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇಲ್ಲಿ ನಮ್ಮ ಭಾಗ ಎಷ್ಟಿದೆ ಗೊತ್ತಾ? 1% ಅಷ್ಟೇ. 99% ಯಾರ ಕೆಲಸ ಇದೆ? ದೇವ್ರ ಕೆಲಸ ಇದೆ. ದೇವ್ರೆ ಹೇಗೆ ಅಂತ ನೀವು ನನಗೆ ಕೇಳ್ಬಹುದು, ಬ್ರದರ್ ಹೇಗೆ ಅದು 1% ನಮ್ದು, 99% ಹೇಗೆ ದೇವ್ರದಂತ ನೀವು ಹೇಳ್ತೀರಾ ಅಂತ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಈ ಜೀವ ದೇವ್ರದು, ಈ ದೇಹ ದೇವ್ರದು, ನಮ್ ಕೊಟ್ಟಿರುವಂತ ಆಹಾರ ದೇವ್ರದು, ಈ ಲೋಕ ದೇವ್ರದು.
ನಮಗೆ ಸಿಕ್ಕಿರುವಂತ ಅವಕಾಶ ದೇವ್ರದು, ನಮ್ಗೆ ಕೊಟ್ಟಿರುವಂತ ಪವಿತ್ರಾತ್ಮ ದೇವ್ರದು, ನಮ್ಗೆ ಸಿಕ್ಕಿರುವಂತ ಕೃಪೆ ದೇವ್ರದು, ನಮ್ಗೆ ಸಿಕ್ಕಿರುವಂತ ಸಹೋದರ ದೇವ್ರದೇ. ಹಾಗೆ ನಮ್ದು ಅಂತ ಏನಿದೆ, ನಮ್ದು ಅನ್ನೋದು ಏನಿದೆ ಇಲ್ಲ ಅಂತ ನೋಡ್ಬೇಕಾದ್ರೆ ಒಂದೇ ಒಂದ್ ಮಾತ್ರ ನಮ್ದಿದೆ. ಏನ್ ಗೊತ್ತಾ? ನಾವು ದೇವರಿಗೋಸ್ಕರ ನಮ್ಮನ್ನ ಸಮರ್ಪಣೆ ಮಾಡಿದ್ಮೇಲೆ ಆತನ ಮೇಲೆ ನಂಬಿಕೆ ಇಟ್ಟು ಕೆಲಸವನ್ನ ಮುಂದುವರ್ಸೋದಷ್ಟೇ. ಈ ಕೆಲಸದಲ್ಲಿ ದೇವರ ಮೇಲೆ ನಾವು ಸಂಪೂರ್ಣ ನಂಬಿಕೆ ಇಟ್ಟಾಗ ಮುಂದಿನ ಏನ್ ವಿಷಯ ನಾವು ಮಾಡ್ತಾ ಇಲ್ಲ. ನಾವು ಕ್ರಿಯೆಲ್ ಮಾಡ್ಬೇಕಂದ್ರೂ ಕೂಡ ನಂಬಿಕೆ ಮೊದಲು ಬೇಕಾಗುತ್ತೆ. ನಂಬಿಕೆ ಇಲ್ಲ ಅಂದ್ರೆ ಅದನ್ನ ಕಾರ್ಯರೂಪದಲ್ಲಿ ತರಕ್ಕಾಗಲ್ಲ. ಕ್ರಿಸ್ತನಲ್ಲಿ ಪ್ರೀತಿಸೋರೆ, ನಾನು ಹೇಳುವಂತ ವಿಷಯ ನಿಮ್ಗೆ ಅರ್ಥವಾಗಿರ್ಬೋದು. ಮೊದಲನೇದಾಗಿ ನಾವು ನಂಬಿಕೆನ ದೇವ್ರ ಮೇಲೆ ದೇವ್ರು ಇದಾರಪ್ಪ, ದೇವ್ರು ನೋಡ್ಕೊಳ್ತಾರೆ. ನಿಮ್ಗೆ ಗೊತ್ತಿದಿಲ್ಲ, ರೋಮಪುರದವ್ರಿಗೆ 8ನೇ ಅಧ್ಯಾಯ 28ನೇ ವಾಕ್ಯ ನಿಮ್ಮೆಲ್ಲರಿಗೂ ಗೊತ್ತೇ ಇದೆಯಲ್ಲ, ಓದಿ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ನೋಡಿದ್ರಾ ಏನಂತಿದೆ ವಾಕ್ಯ? ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾಗಿ ಆತನನ್ನು ಪ್ರೀತಿಸುವವರಿಗೆ ಎಲ್ಲಾ ಕಾರ್ಯಗಳು ಏನಾಗುತ್ತೆ? ಹಿತಕರವಾಗಿ. ಹಿತ ಅಂದ್ರೆ ಏನರ್ಥ? ಒಳ್ಳೇದೇ, ಒಳ್ಳೇದಕ್ಕೆ ನಡೆಯುತ್ತೆ ಅಂತ ಏನ್ ಮಾಡಿದಾರೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ದೇವ್ರ ಮಕ್ಳು ಅರ್ಥ ಮಾಡ್ಕೊಬೇಕಾದ್ರೆ ಏನಪ್ಪಾ ಅಂದ್ರೆ, ಸೊ ಯಾವಾಗ ನಮ್ಮ ಜೀವನದಲ್ಲಿ ಕೆಲವೊಂದು ವಿಷಯಗಳು ಬರ್ಬೋದು, ಏನ್ ಬೇಕಾದ್ರೆ ಆಗ್ಬೋದು, ಅದೆಲ್ಲ ಕೂಡ ದೇವರ ಪ್ರೀ ಪ್ಲಾನ್ ಆಗಿ ನಡೀತಾ ಇದೆ. ಸೊ ಅಪೊಸ್ತಲ ಪಾಲ್ ಕೂಡ ಏನ್ ಮಾಡ್ತಾರೆ, ಕೆಲವೊಂದು ಟೈಮಲ್ಲಿ ತನ್ನ ಶರೀರದ ಬಲಹೀನತೆಗೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಇದೇ ಒಂದು ರೋಮಪುರದವ್ರು ಕೊರಿಂಥದಲ್ಲಿ ನಾವು ನೋಡ್ಬೇಕಾದ್ರೆ ಕೊರಿಂಥದವರಿಗೆ 12ನೇ ಅಧ್ಯಾಯ 9ನೇ ವಾಕ್ಯ ಓದಿ. 2 ಕೊರಿಂಥದವರಿಗೆ 12ನೇ ಅಧ್ಯಾಯ 7ರಿಂದ ಓದ್ಕೊಂಬನಿ. ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು. ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳಪಡುವೆನು. ಆದುದರಿಂದ ಅಲ್ವಾ, ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ, ನನಗೊಂದು ಮುಳ್ಳು ಕೊಡಲ್ಪಟ್ಟಿದೆ. ನೋಡಿ, ಇಲ್ಲಿ ಅಪೊಸ್ತಲ ಪಾಲ್ ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅದ್ರ ಕಮೆಂಟ್ರೀಸ್ ಅಲ್ಲಿ ತುಂಬಾ ವಿಷಯಗಳನ್ನ ಮಾತಾಡ್ತಾ ಇದ್ದಾರೆ. ಬೇಸಿಕ್ ಆಗಿ ಅದಕ್ಕೆ ಬ್ರದರ್ ಕೊಡುವಂತ ಒಂದು ಎಕ್ಸ್ಪ್ಲನೇಷನ್ ಏನಪ್ಪಾ ಅಂದ್ರೆ, ರೀಪ್ರಿನ್ಸ್ 51174 ಅಲ್ಲಿ ರೀಪ್ರಿನ್ಸ್ 5117 ಅಲ್ಲಿ ಏನಂತಿದ್ರಂದ್ರೆ, ಶರೀರದಲ್ಲಿದ್ದಂತ ಬಲಹೀನತೆ ಬಗ್ಗೆ ಮಾತಾಡ್ತಾರೆ. ಒಂದ್ ವೇಳೆ ಅದು ಅವರ ಕಣ್ಣು ಕೂಡ ಇರ್ಬೋದು. ಯಾಕಂದ್ರೆ ಕಣ್ಣು ಅವರು ಆ ಬೆಳಕನ್ನ, ಪ್ರಕಾಶಮಾನವಾದಂತ ಬೆಳಕನ್ನ ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯದಲ್ಲಿ ನೋಡಿದಾದ್ಮೇಲೆ ನಂತರ ಅವ್ರಿಗೆ ಏನಾಗ್ಲಿಲ್ಲ, ಕಣ್ಣು ಅಷ್ಟು ದೃಷ್ಟಿಯನ್ನ ಮತ್ತೆ ಸ್ಪಷ್ಟವಾಗಿ ನೋಡಕ್ ಆಗ್ಲಿಲ್ಲ. ಅನೇಕ ಸರಿ ಅವ್ರಿಗೆ ತುಂಬಾ ಕಷ್ಟವಾಗ್ತಿತ್ತು. ಅದರಿಂದ ಆ ಒಂದು ಇದನ್ನ ಗುಣಪಡಿಸಿ ಅಂತ ದೇವ್ರ ಹತ್ರ ಕೇಳ್ತಾರೆ. ಯಾಕಂದ್ರೆ ನಾನು ಸುವಾರ್ತೆ ತುಂಬಾ ಸಾರ್ಬೇಕು ದೇವ್ರೆ, ನಾನು ಪತ್ರಿಕೆಗಳನ್ನ ಬರಿಬೇಕು ಅಂತ ಹೇಳಿದಾಗ ಅದಕ್ಕೆ ಏನ್ ಮಾಡ್ತಾರೆ, ದೇವರಲ್ಲಿ ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನಿನ್ಗೇನ್ ಕೊರತೆ ಇದೆಯೋ ಆ ಕೊರತೆಯಲ್ಲಿ ನನ್ನ ಬಲ ನಿನಗೇನಾಗಿರುತ್ತೆ ಸಿಗುತ್ತೆ. ಅಂದ್ರೆ ಈ ವಿಷಯದ ಅರ್ಥವೇನಪ್ಪಾ ಅಂದ್ರೆ, ನೀನ್ ಯಾವ ಕೊರತೆಯಲ್ಲಿ ಇದೆಯೋ ಅದೇ ಕೊರತೆಯಲ್ಲಿ ಇರು, ಅದು ನಿನ್ಗೆ ಒಳ್ಳೇದು ಅಲ್ವಾ. ಆಗ ನೀನು ನನ್ನನ್ನ ಸಂಪೂರ್ಣವಾಗಿ ಆತ್ಕೊಂಡಿರ್ತೀಯ. ಯಾವಾಗ ನೀನ್ ಸಂಪೂರ್ಣವಾಗಿರ್ತೀಯೋ ನನ್ನನ್ನ ನೀನು ಮರಿತೀಯ, ನನ್ನ ಬಲ ನಿನ್ಗೆ ಬೇಕಾಗಿರಲ್ಲ. ಯಾವಾಗ ನಿನ್ನಲ್ಲಿ ಬಲಹೀನತೆ ಕಾಣಿಸ್ಕೊಳ್ಳುತ್ತೋ ಆಗ ನನ್ನ ಬೆಲೆ ನಿಮ್ಗೆ ಏನಾಗುತ್ತೆ, ಬೇಕಾಗಿರುತ್ತೆ. ಅಂದ್ರೆ ನನ್ನ ಮೇಲೆ ಡಿಪೆಂಡ್ ಆಗಿರ್ತೀನಿ, ನನ್ನ ಮೇಲೆ ಡಿಪೆಂಡ್ ಆಗಿರೋ, ನನ್ನನ್ನು ನಂಬಿರು, ಪರವಾಗಿಲ್ಲ. ನಿನ್ನ ಶರೀರದಲ್ಲಿ ಬಲಹೀನತೆ ಇದ್ರು ಪರವಾಗಿಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕೆಲವೊಂದು ಸಮಯದಲ್ಲಿ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕಾಗಿರುವಂತ ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿ ನಾವು ನಮಗೋಸ್ಕರ ಕೆಲವೊಂದು ಟೈಮಲ್ಲಿ ಪ್ರಾರ್ಥನೆ ಮಾಡಿದಾಗ, ನಮ್ಮ ಶರೀರದ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದಾಗ ನಮ್ಗೆ ಉತ್ತರ ಸಿಗದೆ ಇರಬಹುದು. ಇಲ್ಲವೇ ನಮ್ಮ ರೋಗದಲ್ಲಿಂದ ನಮ್ಗೆ ಅಲ್ಲಿಂದ ವಿಮುಖರಾಗೋದಕ್ಕೆ, ಗುಣಮುಖರಾಗೋದಕ್ಕೆ ಯಾವುದೇ ಬದಲಾವಣೆಗಳು, ಯಾವುದೇ ಸಾಧ್ಯತೆಗಳು ವರ್ಷಾನುಗಟ್ಟಲೆ ಕಂಡು ಬರದೇ ಇರಬಹುದು. ಆದ್ರೂ ಕೂಡ ದೇವರ ಮೇಲಿರುವಂತ ನಂಬಿಕೆಯನ್ನ ಯಾವಾಗ್ಲೂ ಕಳ್ಕೊಬಾರ್ದು. ಇದೇ ನಿಮ್ಮ ಟೆಸ್ಟ್, ಇದೇ ನಿಮ್ಮ ರಿವಾರ್ಡ್. ನಾಳೊಂದ್ ದಿವಸ ನೀವು ಪುನರ್ತನಾಗಿ ಬಂದ್ಮೇಲೆ ದೇವ್ರು ನಿಮ್ಮನ್ನ ಒಂದು ಉನ್ನತವಾದ ಸ್ಥಾನದಲ್ಲಿ ಇಡೋದಕ್ಕೆ ಒಂದು ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ, ನನ್ನ ಮಗಳು ಶರೀರದಲ್ಲಿ, ಭೂಮಿಯಲ್ಲಿ ಅಷ್ಟು ಕಷ್ಟಾನುಗಳ ಮಧ್ಯದಲ್ಲೂ ಕೂಡ ನನ್ನ ಮೇಲೆ ನಂಬಿಕೆಯನ್ನ ಇಟ್ಟಿದ್ರು. ನನ್ನ ಮೇಲೆ ಇರುವಂತ ನಂಬಿಕೆನ ಅವ್ರು ಕಳ್ಕೊಳ್ಳಿಲ್ಲ. ನೋಡಿ ಅವ್ರನ್ನ
ಇದು ದೇವರ ಮುಂದೆ ಒಂದು ದೊಡ್ಡ ಸಾಕ್ಷಿಯಾಗಿ ಬೆಳೆಯುತ್ತೆ. ದೇವರ ಮಕ್ಕಳು ಬರೀ ಸಂಪೂರ್ಣವಾಗಿ ಎಲ್ಲಾ ವಿಷಯಗಳು ಒಳ್ಳೆ ರೀತಿಯಲ್ಲಿ ನಡೀತಿದ್ರೆ ಮಾತ್ರ ನನ್ನ ನಂಬಲಿಲ್ಲ, ಬದಲಾಗಿ ಎಲ್ಲಾ ವಿಷಯಗಳು ಕೂಡ ಅನುಕೂಲವಾದಂತ ಪರಿಸ್ಥಿತಿಯಲ್ಲೂ ಕೂಡ ನನ್ನ ಮೇಲೆ ನಂಬಿಕೆ ಇಟ್ಟಿದ್ರು. ಶರೀರ ಬಲಹೀನತೆ ಇದ್ರು ಕೂಡ ನನ್ನ ಮೇಲೆ ನಂಬಿಕೆ ಇಟ್ಟಿದ್ರು. ಮನಸ್ಸಿನ ನಿರಾಶೆಗಳಾಗಿರುವಂತಹ ಸುತ್ತಮುತ್ತಲ ಸನ್ನಿವೇಶಗಳು ತುಂಬಾ ಮೋಸವಾಗಿದ್ರು ಕೂಡ ನನ್ನ ಮೇಲೆ ನಂಬಿಕೆ ಇಟ್ಟಿದ್ರು. ಯಾವಾಗಲೂ ಕೂಡ ನನ್ನ ಮೇಲಿರುವಂತ ನಂಬಿಕೆಯನ್ನ ನನ್ನ ಮಕ್ಕಳು ಕಳ್ಕೊಳ್ಳಿಲ್ಲ ಅನ್ನೋ ವಿಷಯ ದೇವರಿಗೆ ತುಂಬಾ ಸಂತೋಷವನ್ನ ಕೊಡುತ್ತೆ. ದೇವರು ಈ ರೀತಿಯಾದಂತ ದೇವರ ಮಕ್ಕಳನ್ನ ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದಾರೆ. ನೋಡಿ, ಇಂಥವ್ರು ಬೇಕು ದೇವರಿಗೆ. ತನ್ನ ಕಷ್ಟಗಳ ಮಧ್ಯದಲ್ಲೂ ಕೂಡ ದೇವ್ರನ್ನ ದೃಢವಾಗಿ ಹಿಡ್ಕೊಳ್ಳುವಂಥದ್ದು. ದೇವ್ರ ನಿನ್ನ ಚಿತ್ತ ದೇವರೇ, ಬದುಕಿಸ್ತಿರೋ ಸಾಯಿಸ್ತಿರೋ ಏನ್ ಮಾಡ್ತಿರೋ, ನಾವು ನಿಮ್ಮ ಕೈಯಲ್ಲಿ ಇದ್ದೀವಿ ಅಲ್ವಾ? ನಿಮ್ಮ ಕೈಯಲ್ಲಿ ಇದ್ದೀವಿ ಅಂದ್ಮೇಲೆ ನಿಮಗೊಂದು ಕ್ಷಣ ಮಾತ್ರ ಈ ರೋಗನ ತೆಗೆದಾಕೋದಕ್ಕೆ, ನಿಮಗೆ ಒಂದು ಕ್ಷಣ ಮಾತ್ರ ಈ ಒಂದು ಸಮಸ್ಯೆಯಿಂದ ನನ್ನ ಬಿಡುಗಡೆ ಮಾಡೋದಕ್ಕೆ. ಆದ್ರೆ ನೀವು ಅದನ್ನ ಮಾಡ್ತಾ ಇಲ್ಲ ಅಂದ್ರೆ ಅದು ನಿಮ್ಮ ಕಾರಣ, ನಿಮ್ಮ ಆಲೋಚನೆ ಮೇರೆಗೆ, ನಿಮ್ಮ ಸಂಕಲ್ಪದ ಮೇರೆಗೆ, ನಿಮ್ಮ ಕೃಪೆ ಮೇರೆಗೆ ನಡೆಸ್ರಿ ದೇವ್ರೆ. ಇದು ಒಂದು ದೊಡ್ಡ ನಂಬಿಕೆ. ಅದಕ್ಕೆ ದೇವ್ರೆ, ಇಲ್ಲಿ ನಾವು ನೋಡ್ಬೇಕಂತ ವಿಷಯ ಏನಪ್ಪಾ ಅಂದ್ರೆ, ಬಲಹೀನರಾಗಿರ್ಬೇಕಾದ್ರೆ, ತುಂಬಾ ಕಷ್ಟದಲ್ಲಿರುವಂತ ನೋಡಿದಾಗ ನೀವು ದೇವ್ರ ಮಕ್ಕಳು, ಇದು ನಿಮ್ಗೆ ನೋಡಿ, ನಮ್ಮ ಸ್ಟಡಿ ಪಾರ್ಟ್ ಏನಪ್ಪಾ ಅಂದ್ರೆ, ಇಲ್ಲಿ ನಾನು ಯಾವಾಗಲೂ ಪ್ರಾರ್ಥನೆಗಳಲ್ಲಿ ಎಡೆಬಿಡದೆ ನಿಮ್ಮನ್ನು ಜ್ಞಾಪಕ ಮಾಡಿಕೊಳ್ಳುತ್ತೇನೆ ಅಂತ ಅಪೊಸ್ತಲ ಪಾಲ್ ಹೇಳ್ತಾ ಇದ್ರೆ, ಅಪೊಸ್ತಲ ಪಾಲ್ ತನಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಉತ್ತರ ಸಿಗ್ಲಿಲ್ಲ, ಆದ್ರೆ ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಏನಾಗುತ್ತೆ? ಉತ್ತರ ಸಿಗುತ್ತೆ. ದೇವ್ರ ಮಕ್ಕಳು ಕೆಲವೊಂದ್ ಟೈಮಲ್ಲಿ ನಮ್ಮ ಶರೀರದ ವಿಷಯಗಳೆಲ್ಲ ಕುರಿತಾಗಿ ಇರುವಂತ ಸಮಯದಲ್ಲೂ ಕೂಡ ಅಪೊಸ್ತಲ ಪಾಲ್ನ ಗಮನಿಸ್ರಿ. ಇಲ್ಲಿ ಈಗ ನನಗೆ ಸಿಗ್ತಾ ಇಲ್ಲ ದೇವ್ರೆ, ನಾನು ಬೇರೆಯವ್ರಿಗೆ ಹೆಂಗ್ ಪ್ರಾರ್ಥನೆ ಮಾಡ್ಲಿ ಅಂತ ಅವ್ರು ಹೇಳಿಲ್ಲ. ಬದಲಾಗಿ ನನಗೆ ಕಷ್ಟಗಳಿದ್ರು ಪರವಾಗಿಲ್ಲ, ನನ್ನ ಶರೀರದಲ್ಲಿರುವಂತ ಆ ಮುಳ್ಳು ಚುಸ್ತಾ ಇದ್ರು ಪರವಾಗಿಲ್ಲ, ಆದ್ರೆ ನಾನೇನ್ ಮಾಡ್ತೀನಿ? ಸಹೋದರಿಗೋಸ್ಕರ ವಿಜ್ಞಾಪನೆ ಮಾಡ್ತೀನಿ. ನೋಡ್ರಿ, ಇದು ಎಷ್ಟು ದೊಡ್ಡ ಸ್ಯಾಕ್ರಿಫೈಸ್ ಆಗಿರುತ್ತೆ, ಸ್ವಲ್ಪ ಯೋಚನೆ ಮಾಡ್ರಿ. ಕಾಲಾನುಕಾಲದಲ್ಲಿ ನಮಗೆ ತುಂಬಾ ಕೊರತೆ ಇರ್ಬೇಕಾದ್ರೂ ಬೇರೆಯವರ ಹಿತಾಸಕ್ತಿನ ನಾವು ಯಾವಾಗ್ಲೂ ಯೋಚನೆ ಮಾಡುವರಾಗಿದ್ರೆ ಅದು ಎಂತಹ ಗುಣ ನಮ್ಮಲ್ಲಿ ಬೆಳೆದಿರುತ್ತೆ. ಅಂತ ಗುಣಗಳನ್ನ ದೇವರು ಯಾವ ರೀತಿಯಲ್ಲಿ ನೋಡ್ತಾರೆ? ಕ್ರಿಸ್ತನ ಸ್ವರೂಪವಲ್ವಾ ಅದು? ಕ್ರಿಸ್ತನ ಸ್ವರೂಪ ಅದೇ ಅಲ್ವಾ? ಶಿಲುಬೆ ಮೇಲೆ ಅಲ್ಲಿ ಅವ್ರು ಸಾಯ್ತಾ ಇದ್ರು, ತಂದೆಯವ್ರನ್ನ ಕ್ಷಮಿಸುವಂತ ಹೇಳುವಂತ ಮಾತಿರ್ಬೋದು, ತನ್ನ ತಾಯಿನೋ ನೋಡಿ ಸಹೋದರನಿಗೆ ಒಪ್ಪಿಸ್ಕೊಡುವಂತ ಮಾತಿರ್ಬೋದು. ಇದೆಲ್ಲ ಏನ್ ನೋಡ್ತೀವಿ ಅಂದ್ರೆ, ತಾನೇ ಕಷ್ಟದಲ್ಲಿ ಇರ್ಬೇಕಾದ್ರು ಬೇರೆಯವರ ವಿಷಯಗಳನ್ನ ಗಮನಕ್ಕೆ ತಗೊಂಡು ಅವರ ಹಿತವನ್ನು ನೋಡುವಂತ ಒಂದು ಗುಣ ಇದೆಯಲ್ಲ, ಅದು ಕ್ರಿಸ್ತನ ಸ್ವರೂಪಿ ಅಲ್ವಾ? ಇಲ್ಲಿ ಕೂಡ ಅಪೊಸ್ತಲ ಪಾಲ್ ಇದ್ದಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ತನ್ನಲ್ಲಿ ಕೂಡ ಕಷ್ಟಗಳಿದೆ, ತನ್ನ ಶರೀರದಲ್ಲಿ ಬಲಹೀನತೆ ಇದೆ, ತನ್ನ ಸುವಾರ್ತೆಯಲ್ಲಿ ಅನೇಕ ಕಷ್ಟಗಳನ್ನ ಅನುಭವಿಸ್ತಾ ಇದ್ರೆ, ಆದ್ರೂ ಕೂಡ ಏನ್ ಮಾಡ್ತಾ ಇದ್ರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವ್ದ್ರ ಬಗ್ಗೆ ಗಮನ ಕೊಡ್ತಾ ಇದ್ರೆ? ಅದನ್ನೇ ನಾವು ವಾಕ್ಯ ಓದ್ಬೇಕಾರೆ ಅಪೊಸ್ತಲ ಕೃತ್ಯಗಳು 2 ಕೊರಿಂಥದವರಿಗೆ 11ನೇ ಅಧ್ಯಾಯ, 2 ಕೊರಿಂಥದವರಿಗೆ 11ನೇ ಅಧ್ಯಾಯ, ಬನ್ನಿ ಅದಕ್ಕೆ. ವಚನ ಬ್ರದರ್. 11ನೇ ಅಧ್ಯಾಯ 27, 28 ಓದಿ. ಪ್ರವಾಹಗಳು ನನಗೆ ಸಂಭವಿಸಿದವು, ಪರಿಶ್ರಮಗಳಿಂದ ಪ್ರಯಾಸ ಪರಿಶ್ರಮಗಳಿಂದ ಹಾ. ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನ ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದ್ದೇನೆ. ಸಾಕ ಬ್ರದರ್? 28ನೇ ವಾಕ್ಯ ಓದಿ. ಇನ್ನು ಬೇರೆ ಸಂಗತಿಗಳಲ್ಲದೆ ಎಲ್ಲಾ ಸಭೆಗಳ ವಿಷಯವಾದ ಚಿಂತೆಯು ದಿನ ದಿನ ನನ್ನನ್ನು ಪೀಡಿಸುತ್ತದೆ. ನೋಡ್ರಿ, ಇಲ್ಲಿ ಹೆಂಗಿದೆ ಅಂದ್ರೆ, ತನಗೆ ಇಷ್ಟೊಂದು ಕೊರತೆಗಳಿದೆ ಅವರಿಗೆ. ಅವ್ರೇನೋ ಒಂದು ಲಕ್ಸರಿ ಲೈಫ್ ನಲ್ಲಿ ಲೀಡ್ ಮಾಡ್ತಾ ಇಲ್ಲ. ಒಂದ್ರೆ ನಾನು ಒಂದು ಒಳ್ಳೆ ಒಂದು ಮನೇಲಿ ಇದ್ಕೊಂಡು ನನಗೆ ಪ್ರತಿದಿನ ಬೇಕಾದಂತ ಆಹಾರ ಎಲ್ಲ ಸಿಕ್ಕಿ, ನಾನು ಪ್ರತಿದಿನ ಒಂದು ಏನೋ ಚಿಂತೆಗಳಿಲ್ಲದೆ ವರ್ಷಾನುಗಟ್ಲೆ ನನಗೆ ಬೇಕಾದಂತ ಇದ್ದ ಎಲ್ಲಾ ಪರಿಸ್ಥಿತಿ, ಆರೋಗ್ಯ ಚೆನ್ನಾಗಿದ್ದು ಬೇರೆಯವ್ರಿಗೆ ಪ್ರಾರ್ಥನೆ ಮಾಡೋದು ಅದು ಬೇರೆ ವಿಷಯ. ಆದ್ರೆ ಇಲ್ಲಿ ಹೇಗಿದ್ದಾರೆ ಅಂದ್ರೆ, ತನ್ನಲ್ಲೇ ಕೊರತೆಗಳಿದೆ, ತನ್ನಲ್ಲೇ ಇಷ್ಟೊಂದು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಇದ್ರ ಮಧ್ಯೆ ಯಾವ ಚಿಂತೆ ಕಾಡ್ತಾ ಇದೆ ಅವರಿಗೆ? ಎಲ್ಲಾ ಸಭೆ ಕುರಿತಾದ ಚಿಂತೆ. ನೋಡ್ರಿ ಹೇಗಿದೆ ಅಂದ್ರೆ, ಇದು ರೀ ಕ್ರಿಸ್ತನಲ್ಲಿ ಪ್ರೀತಿಯ ಸರಸ್ವರ ದೇವರ ಮಕ್ಕಳೇ ಇದು ನೋಡುವಂತ ಒಂದು ಗುಣ. ನನಗೆ ಕೊರತೆಗಳಿದ್ರು ನನ್ನ ಸಹೋದರಿಗೆ ಆ ಒಂದು ಕಷ್ಟಗಳಲ್ಲಿ ದೇವರು ಬಿಡುಗಡೆ ಕೊಡ್ಬೇಕಂತ ಬಯಸ್ತೀವಲ್ಲ ಆ ಹೃದಯ, ಅದನ್ನೇ ಈ ವಾಕ್ಯದಲ್ಲಿ ನಾವು ನೋಡ್ತೀವಿ. ಹಾಗಂತ ಅಪೊಸ್ತಲರು ಏನಾಗ್ಲಿಲ್ಲ, ಪಾಲ್ ತುಂಬಾ ಒಂದು ಒಳ್ಳೆಯ ಒಂದು ಪರಿಸ್ಥಿತಿ ಇರ್ಲಿಲ್ಲ. ಅವರ ಜೀವನ ಪೂರ್ತಿ ಎಲ್ಲೂ ಕೂಡ ಒಂದು ರಿಲ್ಯಾಕ್ಸೇಷನ್ ಇರ್ಲಿಲ್ಲ. ರಿಲ್ಯಾಕ್ಸೇಷನ್ ಅಂದ್ರೆ ಏನು? ಕೆಲವೊಂದು ಟೈಮಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಕೆಲವೊಂದು ಕಷ್ಟವನ್ನ ಕಷ್ಟಪಟ್ಟು ಪಡೋದಕ್ಕೆ ಸಿದ್ಧವಾಗ್ಬಿಡ್ತೀವಿ. ಯಾವ ರೀತಿ ಗೊತ್ತಾ?
ನೋಡ್ರಿ, ಇದೊಂದು ಕೆಲಸ ಇದೆ ಬ್ರದರ್, ಇದೊಂದು 3 ತಿಂಗಳು ನಿಮ್ ಕಲ್ಸಕ್ಕೆ ಕಷ್ಟ ಇರುತ್ತೆ. ಕಷ್ಟ ಪಟ್ಬಿಟ್ರೆ 4ನೇ ತಿಂಗಳು ನಿಮ್ ತುಂಬಾ ಚೆನ್ನಾಗಿರ್ಬೋದು ಅನ್ನೋಂತ ಒಂದು ಮಾತು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಈ 3 ತಿಂಗಳಿಗೆ ಏನ್ ಮಾಡ್ತೀನಿ ಅಂದ್ರೆ ನಾನು ಪರಿಶ್ರಮ ಪಡೋದು ರೆಡಿ, ಯಾಕಂದ್ರೆ 4ನೇ ತಿಂಗಳು ನನಗೆ ಚೆನ್ನಾಗಿರ್ತೀನಲ್ಲ. ಆ 4ನೇ ತಿಂಗಳಿಗೋಸ್ಕರ ನಾನು ಏನ್ ಮಾಡ್ತೀನಿ, 3 ತಿಂಗಳು ಕಷ್ಟ ಪಡ್ತೀನಿ. ಕೊನೆಗೆ ಏನ್ ಮಾಡ್ತೀನಿ, ನಾವು ನೋಡ್ಬೇಕು ಕೆಲವೊಂದು ಟೈಮಲ್ಲಿ ಕೆಲವರು ಕಷ್ಟ ಪಡೋದು ನೋಡಿದಾಗ ಏನೋ ಕಷ್ಟ ಪಡ್ತಾರೆ, ಯಾಕಪ್ಪ ಇಷ್ಟು ಕಷ್ಟ ಪಡ್ತಾ ಇದ್ರು ಆದ್ರೆ ಅವರ ಉದ್ದೇಶ ಇರುತ್ತೆ ಮೈಂಡ್ ಅಲ್ಲಿ, ಆ 3 ತಿಂಗಳು ಅಷ್ಟೇ ನನಗೆ, ಆಮೇಲೆ ನಾನು ಏನಾಗ್ತೀನಿ, ರಿಲ್ಯಾಕ್ಸ್ ಆಗ್ತೀನಿ. ಇಲ್ಲ 1 ವರ್ಷ ಅಷ್ಟೇ, ಆಮೇಲೆ ನಾನು ಮುಂದಿನ ವರ್ಷ ನಾನು ಫ್ರೀ ಆಗ್ತೀನಿ. ಈ ಭಾವನೆಯಲ್ಲಿ ಕೆಲವೊಬ್ರು ಕಷ್ಟಪಟ್ಟು ಆ ಒಂದು ರಿಲ್ಯಾಕ್ಸೇಷನ್ಗೋಸ್ಕರ ಏನ್ ಮಾಡ್ತಾರೆ, ಅಲ್ಲಿ ಕೆಲಸ ಪಡ್ತಾ ಇರ್ತಾರೆ, ಆ ವಿಶ್ರಾಂತಿಗೋಸ್ಕರ. ಅಲ್ಲೊಂದು ಆರಾಮವಾಗಿ ಒಂದು ಜೀವನ ಸಿಗುತ್ತೆ ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾರೆ, ಭೂಮಿಯಲ್ಲಿರ್ಬೋದು ಬೇರೆ ಎಲ್ಲ ಕಡೆ ಕೂಡ ನೀವು ಇಂಥದನ್ನ ನೋಡಬಹುದು ಕೂಡ, ಅವರ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಅಪೊಸ್ತಲ ಪಾಲ್ಗೆ ಭೂಮಿಯಲ್ಲಿ ಇರೋವರೆಗೂ ಎಲ್ಲಾದ್ರೂ ರಿಲ್ಯಾಕ್ಸೇಷನ್ ಇತ್ತಾ, ವಿಶ್ರಾಂತಿ ಅಂತ ಇತ್ತಾ, ಫ್ರೀಡಮ್ ಅಂತ ಇತ್ತಾ? ಒಂದ್ಸರಿ ನಾನು ಫ್ರೀ ಆಗಿ ಯಾವುದೇ ಚಿಂತೆ ಇಲ್ಲದೆ ನಿದ್ದೆ ಮಾಡೋಣ, ಮಲಗೋಣ, ಫ್ರೀ ಆಗಿರೋಣ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮ ಸಹೋದರ ರಸಲ್ ಬಗ್ಗೆ ನಿಮಗೆ ಇದರ ಅವ್ರ ಒಂದ್ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಸಹೋದರರು ಒಂದು ಲೆಟರ್ನ ಪುಸ್ತಕಗಳ ವಿಷಯಗಳನ್ನ ಏನ್ ಮಾಡ್ತಾರೆ, ಸ್ಟಡಿ ಮಾಡ್ತಾ ಇರ್ತಾರೆ. ಅವ್ರು ಅದನ್ನ ಸ್ಟಡಿ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಕೊಠಡಿ ತುಂಬಾ ಚಿಕ್ಕದಾಗಿರುತ್ತೆ, ಅಲ್ಲೇ ಕುತ್ಕೊಂಡು ಏನ್ ಮಾಡ್ತಾರೆ, ತುಂಬಾ ಟಯರ್ಡ್ ಆಗಿರ್ತಾರೆ, ನಿದ್ದೆ ಹೋಗುವಂತ ಪರಿಸ್ಥಿತಿ ಅವ್ರಿಗಿರುತ್ತೆ. ಆಗ ಅಲ್ಲೊಬ್ಬ ಸಹೋದರ ಒಳಗಡೆ ಅವ್ರ ರೂಮ್ಗೆ ಎಂಟರ್ ಆಗಿರ್ತಾರೆ. ಎಂಟರ್ ಆಗಿ ಅವ್ರನ್ನ ನೋಡ್ತಾರೆ. ತಡರಾತ್ರಿಯಲ್ಲಿ ಅವ್ರು ಕೆಲಸ ಮಾಡ್ತಾರೆ ಅಂತ ಕೂಡ ಗಮನಿಸಿ ಅವ್ರು ಏನ್ ಮಾಡ್ತಾರೆ, ಅವರು ಕೂಡ ಏನೋ ಒಂದು ಮುಖ್ಯವಾದ ವಿಷಯಕ್ಕೆ ಆ ಸಮಯದಲ್ಲಿ ಬಂದಿರ್ತಾರೆ. ಅವ್ರನ್ನ ನೋಡಿ ಇನ್ನೂ ಕೂಡ ಅವರು ಏನೋ ಬರಿತಾ ಇದಾರೆ ನೋಡ್ಬಿಟ್ಟು ಅವ್ರಿಗೆ ನೋಡ್ಬಿಟ್ಟು ಅವ್ರ ಕಣ್ಣುಗಳು ಅವರ ದೇಹವನ್ನ ನೋಡಿದಾಗ ತುಂಬಾ ಬಳಲಿರ್ತಾರೆ, ತುಂಬಾ ಟಯರ್ಡ್ ಆಗಿರ್ತಾರೆ. ಅವ್ರ ಕೈಲಿ ಆಗ್ತಾನೆ ಇಲ್ಲ. ಆದ್ರೂ ಕೇಳ್ತಾರೆ, ಸಹೋದರ ನೀವು ಇಷ್ಟು ಒಂದು ಪರಿಸ್ಥಿತಿಯಲ್ಲಿ ಕೆಲಸ ಮಾಡುವಂತ ಅವಶ್ಯಕತೆ ಇದೆಯಾ? ನೀವು ಈಗ ರೆಸ್ಟ್ ತಗೊಬೋದಲ್ಲ, ನಿಮ್ಮ ದೇಹ ತುಂಬಾ ಬಳಲಿದೆ, ನೀವು ತುಂಬಾ ಆಯಾಸಗೊಂಡಿದ್ದೀರಾ, ನಿಮ್ಗೆ ವಿಶ್ರಾಂತಿ ಬೇಕೀಗ. ನೀವು ಈ ಟ್ರಾನ್ಸ್ಲೇಷನ್ ವರ್ಕ್, ಈ ಬೈಬಲ್ ಸ್ಟಡಿ ಇವನ್ನೆಲ್ಲ ಬಿಟ್ಟು ಸ್ವಲ್ಪ ವಿಶ್ರಾಂತಿ ತಗೊಳ್ಬಾರ್ದಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ, ಕರ್ತನಾದ ಯೇಸು ಕ್ರಿಸ್ತನ ರಾಜ್ಯದ ಆ ಸ್ಥಾಪನೆಗೋಸ್ಕರ, ಅದರ ಅದರ ಮುಂದುವರಿಯ ಕೆಲಸಕ್ಕೋಸ್ಕರ ನಾನು ಸಾಯೋವರೆಗೂ ಕೆಲಸ ಮಾಡ್ತೀನಿ. ಹೌದು, ನನ್ನ ದೇಹ ತುಂಬಾ ಬಳಲಿದೆ, ನನಗೆ ಆಗ್ತಾ ಇಲ್ಲ, ನನ್ನ ಕೈಗಳು ನಡುಗ್ತಾ ಇದೆ, ನನಗೆ ನಿದ್ದೆ ಮಾಡ್ಬೇಕಂತ ಅನಿಸ್ತಾ ಇದೆ, ನನ್ನ ಶರೀರ ತುಂಬಾ ಬಳಲಿದೆ, ನನಗೆ ವಿಶ್ರಾಂತಿ ಬೇಕು ಅಂತ ಅನಿಸ್ತಾ ಇದೆ. ಆದ್ರೂ ಕೂಡ ನಾನು ವಿಶ್ರಾಂತಿ ಮಾಡಲ್ಲ. ನನ್ನ ಕರ್ತನಾದ ಯೇಸು ಕ್ರಿಸ್ತನ ರಾಜ್ಯ ಸ್ಥಾಪನೆಗೆ ನನಗೆ ಕೊಟ್ಟಿರುವಂತ ಕೆಲಸವನ್ನ ಮಾಡೋವರೆಗೂ ನಾನು ವಿಶ್ರಾಂತಿ ತಗೊಳಲ್ಲ ಅಂತ ಆ ಕೆಲಸವನ್ನ ಮಾಡ್ತಾರೆ. ಆಗ ಈ ಸಹೋದರನಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಅಲ್ಲ, ಹೊರಡೆ ಬಂದು ಅವ್ರು ಏನ್ ಮಾಡ್ತಾರೆ, ಥಿಂಕ್ ಮಾಡ್ತಾರೆ. ಹೀಗೆ ಥಿಂಕ್ ಮಾಡ್ತಾರಂತ ಅವ್ರು. ಏನಂತ ಥಿಂಕ್ ಮಾಡ್ತಾರೆ, ಒಂದ್ ವೇಳೆ ನನಗೇನಾದ್ರೂ ಒಂದು ದಿನ ನನ್ನ ಆಫೀಸಲ್ಲಿ ರಜಾ ಸಿಕ್ಕಿದ್ರೆ ನಾನು ಚೆನ್ನಾಗಿ ಮಲಗಿ ನಿದ್ದೆ ಮಾಡ್ಬಿಡ್ತೀನಿ, ರೆಸ್ಟ್ ತಗೊಂಡ್ಬಿಡ್ತೀನಿ, ರಿಲ್ಯಾಕ್ಸ್ ಆಗ್ಬಿಡ್ತೀನಿ, ದೇಹವನ್ನ ಕಾಪಾಡ್ಕೊಳ್ತೀನಿ ಅಲ್ವಾ. ಆದ್ರೆ ಸಹೋದರ ಹೇಳಿದಂತ ಮಾತು ನನ್ನನ್ನ ಬದಲಾವಣೆ ಮಾಡ್ತೀನಿ. ನಾನು ಕೂಡ ಇನ್ಮೇಲೆ ಏನ್ ಮಾಡಲ್ಲ, ದೇವರ ರಾಜ್ಯಕ್ಕೋಸ್ಕರ ವಿಶ್ರಾಂತಿ ಅನ್ನೋ ವಿಷಯನ ತೆಗೆದಿಟ್ಟು ನಾನು ಏನ್ ಮಾಡ್ತೀನಿ, ಕೆಲಸವನ್ನ ಮಾಡ್ತೀನಿ ಅಂತ ಏನ್ ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ. ಹಾಗೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಏನಕ್ಕೆ ಈ ವಿಷಯವನ್ನ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ಹೀಗಾಗಿ ತುಂಬಾ ಸಹೋದರರು ಅವರು ಮಾಡಿದಂತ ತ್ಯಾಗಗಳಲ್ಲಿ ಇವತ್ತು ನಮ್ಮ ಜೀವನ ನಡೀತಾ ಇದೆ. ನಮಗೆ ಸಿಕ್ಕಿರುವಂತ ಸತ್ಯಗಳಿರ್ಬಹುದು, ಯಾವುದೇ ವಿಷಯ ತಗೊಳ್ಳಿ, ಇವತ್ತು ನಿಮ್ಮ ಮುಂದೆ ಏನೋ ಒಂದು ವಿಷಯ ದೇವರಿಂದ ಬರ್ತಾ ಇದೆ ಅಂದ್ರೆ ಅದ್ರ ಹಿಂದೆ ದೇವರ ಕೃಪೆ ಎಷ್ಟಿದೆಯೋ ಯಾರೋ ಸಹೋದರ ತ್ಯಾಗ ಕೂಡ ಇರುತ್ತೆ. ನಾವಿಲ್ದೇ ಇದ್ರು ನಮ್ಮ ಹಿಂದೆ ಬೈಬಲ್ ಟ್ರಾನ್ಸ್ಲೇಷನ್ ಇಂದ ಹಿಡಿದು ಇವತ್ತಿನವರೆಗೂ ಕೂಡ ಎಲ್ಲೋ ಕೆಲವರು ಏನ್ ಮಾಡ್ತಾರೆ, ಏನೋ ವಿಷಯ ನಮಗೋಸ್ಕರ ತ್ಯಾಗ ಮಾಡಿರ್ತಾರೆ. ಅಪೊಸ್ತಲ ಪಾಲ್ ಕೂಡ ಹಾಗೆ ಇಲ್ಲಿ ಏನ್ ಮಾಡ್ತಾ ಇದ್ರೆ, ಈ ವಿಷಯವನ್ನ ಯಾವ ರೀತಿ ಹೇಳ್ತಾ ಇದಾರೆ ಅಂದ್ರೆ, ಹೌದು ನಿಮಗೆ ಅನಿಸ್ಬಹುದು, ಬ್ರದರ್ ಅಪೊಸ್ತಲ ಪಾಲ್ ನಮಗೋಸ್ಕರ ಪ್ರಾರ್ಥನೆ ಮಾಡಿ ನಮ್ಮನ್ನೆಲ್ಲ ಅವ್ರು ನೆನೆಸ್ಕೊಳಕ್ ಆಗುತ್ತಾ, ಪಾಪ ಅವ್ರಿಗಿರುವಂತ ಕಷ್ಟದಲ್ಲಿ ಅವ್ರ ಸಮಸ್ಯೆನೇ ದೊಡ್ಡದಾಗಿರ್ಬೇಕಾದ್ರೆ ನಮ್ಮನ್ನೆಲ್ಲ ಅವ್ರು ಹೆಂಗ್ ನೆನೆಸ್ಕೊಳ್ತಾರೆ? ಅದು ಮಾತ್ರವಲ್ಲ, ಅವ್ರಿರುವಂತ ಒಂದು ದೊಡ್ಡ ಸ್ಥಾನಮಾನಗಳಲ್ಲಿ ಒಬ್ಬ ಅಪೊಸ್ತಲನಾಗಿದ್ದಾರೆ ಅವರು, ತುಂಬಾ ಕಡೆ ಸೇವೆ ಮಾಡ್ತಾ ಇರ್ತಾರೆ, ಇದ್ರ ಮಧ್ಯೆ ನಮ್ಮನ್ನ ನೆನೆಸ್ಕೊಳ್ತಾರ ಅವರು ಅನ್ನೋಂತ ಭಾವನೆ ನಿಮ್ಗಿರ್ಬೋದು. ರೋಮಪುರದಲ್ಲಿರುವಂತಹ ದೇವರ ಭಕ್ತರೇ, ನಿಮ್ಗೆ ಈ ರೀತಿಯಾದಂತಹ ಭಾವನೆ ಇರ್ಬೋದು. ಆದ್ರೂ ಕೂಡ ನಿಮ್ಮನ್ನ ನಾನು ನೆನೆಸ್ಕೊಳ್ತೀನಿ, ನಿಮಗೋಸ್ಕರ ನಾನು ಏನ್ ಮಾಡ್ತೀನಿ, ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡ್ತೀನಿ. ಇದು ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನು ಏನೋ ಮಾತಿಗೆ ಹೇಳ್ಬೇಕಂತ ಹೇಳ್ತಾ ಇಲ್ಲ, ಇದಕ್ಕೆ ನನ್ನ ದೇವರ ಸಾಕ್ಷಿ. ನಾನು ನಿಮ್ಮನ್ನ ಈ ಸಮಯದಲ್ಲಿ ಸಂತೋಷ ಪಡಿಸ್ಬೇಕು, ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೀನಿ ಅಂತ ಹೇಳೋದ್ರಿಂದ ಸಂತೋಷ ಪಡಿಸ್ಬೇಕಂತ ಉದ್ದೇಶದಲ್ಲಿ ಮಾತಾಡ್ತಾ ಇಲ್ಲ. ನಾನು ನಿಮ್ಮನ್ನ ನೆನೆಸ್ಕೊಳ್ತೀನೋ ದೇವರ ಸಾಕ್ಷಿ. ನೋಡಿ, ಈ ಮಾತು ರೋಮಪುರದವರಿಗೆ ಹೇಗಿರುತ್ತೆ? ಒಂದ್ ವೇಳೆ ನಿಜವಾಗ್ಲೂ ಕರ್ತನ ದಾರಿಯಲ್ಲಿ ನಡೀತಿರುವಂತ ಭಕ್ತರು ರೋಮಪುರದಲ್ಲಿ ಇದ್ರೆ ಅವರಿಗೆ ಈ ಮಾತು ಹೇಗಿರುತ್ತೆ? ಒಂದು ನಿಜವಾಗ್ಲೂ ದೇವರ ದಾರಿಯಲ್ಲಿ ನಡೆಯುವಂತ ಒಬ್ಬ ದೇವರ ಮಗಳಾಗಿರ್ಬಹುದು, ಅಪೊಸ್ತಲ ಪಾಲ್ ಕುರಿತಾದಂತ ವಿಷಯಗಳು ಅವ್ರಿಗೆ ಚೆನ್ನಾಗೇ ತಿಳಿದಿರುತ್ತೆ. ಅಂದ್ರೆ ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಕೆಲವೊಂದ್ ಟೈಮಲ್ಲಿ ಸಹೋದರ ನಾವೇನ್ ಮಾಡಿರ್ತೀವಿ, ಕೆಲವೊಂದ್ ಕಡೆ ಹೋಗಿರ್ತೀವಿ, ಅದು ಹೇಗಿರುತ್ತೆ ಅಂದ್ರೆ, ನಾವು ನಿಜವಾಗ್ಲೂ ನಾವು ಕಷ್ಟದಲ್ಲೇ ಹೋಗಿರ್ತೀವಿ. ತುಂಬಾ ಕಷ್ಟ ಅಂದ್ರೆ ನಮ್ಮ ಟ್ರಾವೆಲಿಂಗ್ಸ್ ಬೇರೆ ಏನೋ ಕಷ್ಟ ಎಲ್ಲ ಪಟ್ಟು ಹೋಗಿರ್ತೀವಿ.
ಬಟ್ ಅಲ್ಲಿ ತುಂಬಾ ದೂರದಿಂದ ಬರುವಂತ ಸಹೋದರರು ಎಷ್ಟು ಕಷ್ಟ ತಂದಿರ್ತಾರೆ, ಏನ್ ಮಾಡಿರ್ತಾರೆ ಅಂತ ಯಾವುದೇ ಒಂದು ವಿಷಯಗಳು ಕೂಡ ಅವ್ರಿಗೆ ಗೊತ್ತಿರಲ್ಲ. ಅವ್ರೇನ್ ಮಾಡ್ತಾರೆ ಅಂದ್ರೆ ಪಕ್ಕದಲ್ಲೇ ಇದ್ರು ಕೂಡ ಏನ್ ಮಾಡಲ್ಲ, ಒಂದ್ 5 ನಿಮಿಷ ಬಂದು ಹೋಗುವಂತ ಕೆಲ್ಸಕ್ಕೆ ಒಂದು ಅರ್ಧ ಗಂಟೆ ಆದ್ರೂ ಬಂದಿರಲ್ಲ. ಹಾಗೆ ಏನ್ ಮಾಡಿರ್ತಾರೆ ಅಂದ್ರೆ ಅವ್ರ ಮೈಂಡ್ಗೆ ಏನ್ ಬಂದಿರಲ್ಲ ಅಂದ್ರೆ ನಮಗೋಸ್ಕರ ಬಂದಿರುವಂತ ದೇವರ ಮಕ್ಕಳಾಗಿರ್ಬೋದು, ದೇವ ಸೇವಕರಾಗಿರ್ಬೋದು, ಎಷ್ಟು ಪ್ರಯಾಸವನ್ನ ಪಟ್ಟು ನಮಗೋಸ್ಕರ ಬಂದಿರ್ತಾರೆ. ಅವರ ಪ್ರಯಾಸ, ಅವರ ಕಷ್ಟಕ್ಕೆ ನಾವು ಬೆಲೆ ಕೊಡ್ಬೇಕು ಅನ್ನೋಂತ ಭಾವನೆ ಬಂದಿರಲ್ಲ ಅವರಿಗೆ, ಅಲ್ವಾ? ಅವ್ರೇನ್ ಮಾಡ್ತಾರೆ, ಯಾರೋ ಬಂದಿದಾರಪ್ಪ, ಓ ಇಂಥವ್ರು ಬಂದಿದ್ರೆ ಆಯ್ತು ಹೋಗೋಣ, ಒಂದು 5-10 ನಿಮಿಷ ತಡವಾಗಿ ಅಂದ್ರೆ ಅದಕ್ಕೆ ಬೆಲೆ ಇರಲ್ಲ. ನೋಡ್ರಿ, ನಿಜವಾಗ್ಲೂ ದೇವರ ಮಕ್ಕಳು ತಮ್ಮಗಿಂತ ಹೆಚ್ಚಾಗಿ ಬೇರೆಯವ್ರ ಬಗ್ಗೆ ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ಬೇಕು. ಅಂದ್ರೂ ವಿಶೇಷವಾಗಿ ದೇವರಿಗೋಸ್ಕರ, ದೇವರ ಒಂದು ಚಿತ್ತವನ್ನ ನೆರವೇರಿಸೋಸ್ಕರ ಇಕ್ಕಟ್ಟಾದ ದಾರಿಯಲ್ಲಿ ಶಿಲುಬೆಯನ್ನು ಹೊತ್ಕೊಂಡು ನಡೀತಿರುವಂತ ದೇವರ ಮಕ್ಕಳ ಮೇಲೆ ಯಾವಾಗ್ಲೂ ಅವರ ಗಮನ ಇರುತ್ತೆ. ಅವರ ಹಿತಾಸಕ್ತಿಯನ್ನು ಯಾವಾಗ್ಲೂ ಬಯಸುವರಾಗಿರ್ತಾರೆ. ಇದು ನಾವು ಕ್ರಿಸ್ತನಲ್ಲಿ ಬೆಳಿತಾ ಇದೀವಿ ಅನ್ನೋದಕ್ಕೆ ಒಂದು ಗುರುತು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ. ಇಂಥ ವಿಷಯ ನಮ್ಮಲ್ಲಿ ಕಾಣಿಸ್ಕೊಳ್ತಿಲ್ಲ ಅಂದ್ಮೇಲೆ, ಇಂಥ ವಿಷಯ ನಮ್ಮ ಗಮನಕ್ಕೆ ಬರಲಿಲ್ಲ ಅಂದ್ಮೇಲೆ, ಯಾರು ದೇವರಿಗೋಸ್ಕರ ನಿಜವಾಗ್ಲೂ ಪ್ರಯಾಸ ಪಡ್ತಿದಾರ ಅನ್ನೋ ವಿಷಯ ನಾವು ಕಂಡಿಡಿಯಕ್ಕೆ ಆಗ್ಲಿಲ್ಲ ಅಂದ್ಮೇಲೆ, ನಾವು ಕೂಡ ಏನಾಗ್ಲಿಲ್ಲ ಕ್ರಿಸ್ತನ ದಾರಿಯಲ್ಲಿ ಇನ್ನೂ ಕೂಡ ಆ ಒಂದು ಹೆಜ್ಜೆ ಇಡೋದಕ್ಕೆ ತುಂಬಾ ಹಿಂದುಳಿದಿದ್ದೀವಿ, ತುಂಬಾ ಬ್ಯಾಕ್ವರ್ಡ್ ಅಲ್ಲಿ ಇದೀವಿ ಅಂತ ಅರ್ಥ. ಯಾವಾಗ ಕ್ರಿಸ್ತನ ಸನ್ನಿಧಿಗೆ ತುಂಬಾ ಹತ್ರ ಬರ್ತೀವೋ, ಕ್ರಿಸ್ತನ ಹಾಗೆ ಕಷ್ಟಗಳನ್ನ ಅನುಭವಿಸುವಂತ ಸಹೋದರನ ನಾವು ಗುರುತಿಸಬಹುದು. ಅವರ ಕಷ್ಟಗಳನ್ನ ನಾವು ಏನ್ ಮಾಡ್ಬೋದು, ಗಮನಿಸಬಹುದು. ನಾವು ಅದನ್ನ ಗಮನಿಸಕ್ ಆಗ್ಲಿಲ್ಲ ಅಂದ್ರೆ, ಇಲ್ಲ ನಾನು ಯಾವುದೋ ಒಂದು ಬೇರೆ ಒಂದು ಸ್ಥಿತಿಯಲ್ಲಿ ಇದ್ದೀನಿ. ಅಪೊಸ್ತಲ ಪಾಲ್ ಇಲ್ಲಿ ರೋಮಪುರದವರಿಗೆ ವಿಜ್ಞಾಪನೆ ಮಾಡೋದು ಕೂಡ ಒಂದು ಕಾರಣವಿತ್ತು. ಯಾಕಂದ್ರೆ ರೋಮ್ ಅನ್ನೋದು ಅಷ್ಟು ಈಸಿ ಆದಂತ ಒಂದು ಪಟ್ಟಣವಲ್ಲ. ಅಲ್ಲಿ ಬಾಳೋದಾಗ್ಲಿ, ಒಬ್ಬ ದೇವ್ರ ಮಕ್ಳು ಜೀವನ ಮಾಡೋದಾಗ್ಲಿ ತುಂಬಾ ಸುಲಭವಾದಂತ ವಿಷಯವಲ್ಲ. ರೋಮ್ ಚರಿತ್ರೆ ತಗೊಂಡು ನೋಡಿದಾಗ ಕ್ರೈಸ್ತರು ತುಂಬಾ ಹಿಂಸಿಸಲ್ಪಟ್ಟಂತ ಒಂದು ಸ್ಥಳ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರ ಮೂಲಕವೇ ಶಿಲುಬೆಯಲ್ಲಿ ಹಾಕಲ್ಪಟ್ರು. ಅದು ಮಾತ್ರವಲ್ಲ, ರೋಮಪುರದಲ್ಲಿ ಇರುವಂತ ಕ್ರೈಸ್ತರಿಗೆ ತುಂಬಾ ಹಿಂಸೆಗಳು ಕೂಡ ಇತ್ತು. ನೀರೋ ಒಬ್ಬ ಅರಸ ಏನ್ ಮಾಡಿದ್ದ, ಇಡೀ ರೋಮ್ನ ನಾಶ ಮಾಡಿದ್ದ. ಅದಾದ ನಂತರ ಕ್ರೈಸ್ತರನ್ನ ಅಪೊಸ್ತಲನ ಪಾಲ್ನ ತಲೆನ ಕಟ್ ಮಾಡೋಂತ ಕೆಲಸ ಕೂಡ ಯಾರು ಮಾಡಿದ್ರು, ರೋಮಪುರದವರೇ ಮಾಡಿದ್ರು. ರೋಮ್ ಇದ್ದಂತ ಜನನೇ ಮಾಡಿದ್ರು. ಅನೇಕ ಭಕ್ತರಲ್ಲಿ ಏನ್ ಮಾಡಿದ್ರು, ಸಾಯಿಸಲ್ಪಟ್ರು. ಹೀಗಿರ್ಬೇಕಾದ್ರೆ ಅವರ ಕಷ್ಟಗಳೇನು, ಅವ್ರು ಎಷ್ಟು ಕಷ್ಟ ಪಡ್ತಾ ಇದಾರೆ ಅನ್ನೋಂತ ವಿಷಯ ಅಪೊಸ್ತಲ ಪಾಲ್ಗೆ ಗೊತ್ತಿಲ್ಲದೆ ಇರ್ಲಿಲ್ಲ. ಅವ್ರ ಮೇಲೆ ತುಂಬಾ ಆಸಕ್ತಿ ವಹಿಸೋರಾಗಿದ್ರು. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋರಾಗಿದ್ರು. ಎಡೆಬಿಡದೆ ಪ್ರಾರ್ಥನೆ ಮಾಡುವರಾಗಿದ್ರು. ಕಾರಣ ನಾವ್ ಆಗ್ಲೇ ಓದಿದ್ವಲ್ಲ, ಎಲ್ಲಾ ಸಭೆಗಳ ಕುರಿತಾದಂತ ಚಿಂತೆ ನನ್ನನ್ನ ಯಾವಾಗಲೂ ಕಾಡ್ತಾ ಇದೆ ಅಂತ ಹೇಳ್ತಿದ್ರು. ಎಲ್ಲಾ ಸಭೆಗಳ ಕುರಿತಾದಂತ ಚಿಂತೆ. ಯಾಕೆ ಚಿಂತೆ ಮಾಡ್ಬೇಕು? ಯಾಕೆ ಚಿಂತೆ ಮಾಡ್ಬೇಕು? ಇಷ್ಟೆಲ್ಲ ಪ್ರೀತಿಯ ಸಹೋದರರೇ, ಇವತ್ತು ದೇವರಲ್ಲಿ ಒಡಂಬಡಿಕೆ ಮಾಡ್ಕೊಂಡು ನಾವು ಬಂದಿರ್ತೀವಿ. ಕೆಲವೊಬ್ಬರಂತರೂ ಹೇಗಿರ್ತೀವಿ ಅಂದ್ರೆ, ಹೆಸರಿಗೆ ಮಾತ್ರ ದೇವ್ರ ಸಭೆ ಮಕ್ಕಳಲ್ಲಿ ಸಹೋದರ ಜೊತೆ ಬೆರ್ತಿರ್ತೀವಿ. ಆದ್ರೆ ತುಂಬಾ ಪ್ರಾಮುಖ್ಯತೆ ಕೊಡೋದು ನಮ್ಮ ಫ್ಯಾಮಿಲಿ, ನಮ್ಮ ರಿಲೇಷನ್, ನಮ್ಮ ಬಂಧುಗಳಿಗೆ ಅಲ್ವಾ? ನಮ್ಮ ಬಂಧುಗಳಿಗೆ, ನಮ್ಮ ರಿಲೇಷನ್ ಅವ್ರು ಕಾನ್ಸಿಡರೇಷನ್ ಮಾಡಿರಲ್ಲ. ಬಟ್ ನಮ್ಮ ರಕ್ತ ಸಂಬಂಧಿಗಳು ಅನ್ನೋದಕ್ಕೋಸ್ಕರ ಏನ್ ಮಾಡ್ತೀವಿ, ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇರ್ತೀವಿ ಅವ್ರಿಗೆ. ಅದಾದ್ರೆ ಅದೇ ಒಂದು ಪ್ರಾಮುಖ್ಯತೆ ಯಾರು ಕೊಡಲ್ಲ, ಸಭೆ ಆಗಿರುವಂತ ದೇವ್ರ ಮಕ್ಕಳಿಗೆ ಕೊಡಲ್ಲ. ಬಿಡಿ ಅವ್ರ ಬ್ರದರ್ ಸಿಸ್ಟರ್ ಅವರ ಕೆಲವ್ರಿಗೂ ಕೂಡ ಹಾಗೆ ಬರ್ತಾರ, ಹಾಯ್ ಬಾಯ್ ಅಂದಿರ್ತಾರೆ, ಮಾತಾಡಿರ್ತಾರೆ. ಆದ್ರೆ ಏನೋ ಒಂದು ವಿಷಯ ಅಂದ್ರೆ ಅವ್ರ ಹೃದಯ ಅದಕ್ಕೆ ಬಡಿಯಲ್ಲ. ನನ್ನ ಸಹೋದರ, ನನ್ನ ಸಹೋದರಿ, ನನ್ನ ಅಂಗ, ನಮ್ಮ ಒಂದೇ ಶರೀರದ ಅಂಗ ಅದು ಅನ್ನೋಂತ ಒಂದು ಭಾವನೆಗಳು ಬಂದಿರಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಆದ್ರೆ ಬೇರೆಯವ್ರಿಗೆ ಏನಾದ್ರೂ ಆದ್ರೂ ಅದಕ್ಕೆ ಕೊಡುವಂತ ಪ್ರಾಮುಖ್ಯತೆನ ದೇವ್ರ ಮಕ್ಕಳಿಗೆ ಕೊಡಲ್ಲ. ಏನನ್ನ ಸೂಚಿಸ್ತಾ ಇದೆ ಇಲ್ಲಿ? ಯಾವುದನ್ನ ಸೂಚಿಸ್ತಾ ಇದೆ ಇಲ್ಲಿ? ದೇವ್ರ ಮಕ್ಕಳು, ಪ್ರತಿಯೊಬ್ಬ ದೇವರ ಮಗುವು ಯಾರೆಲ್ಲ ದೇವರಲ್ಲಿ ಒಡಂಬಡಿಕೆ ಮಾಡ್ಕೊಂಡಿದ್ರೋ ಅವರ ಶಿಲುಬೆ ಎಷ್ಟು ಭಾರ ಉಳ್ಳದ್ದು ಎಂದು ಯಾರಿಗೂ ಗೊತ್ತಿಲ್ಲ. ನಮ್ಮ ಮುಂದೆ ಅವರ ವಿಷಯಗಳು ಏನಿಂದ ಕಾಣಿಸ್ಕೊಂಡ್ರು, ಶರೀರದಲ್ಲಿ ಮನಸ್ಸಿನಲ್ಲಿ ಅವರು ಅನುಭವಿಸುವಂತ ಕಷ್ಟಗಳು ಯಾವ ರೀತಿ ಅಂತ ಯಾರಿಗೂ ಗೊತ್ತಿಲ್ಲ. ಅದರಿಂದ ದೇವ್ರ ಮಕ್ಕಳು ಆದಷ್ಟು ಅವ್ರಿಗೆ ಸಹಕಾರ ಮಾಡೋಣ, ಸಹಕರಿಸೋಣ, ಸಹಾಯ ಮಾಡೋಣ. ಅವರ ಭಾರವನ್ನು ಹೊತ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡೋಣ. ಅವ್ರ ಭಾರನ ನಾವು ಹೊರ್ಬೇಕಂತ ಹೇಳ್ತಾ ಇಲ್ಲ ನಾನು. ಸಹಾಯ ಮಾಡೋಣ, ಹೊರೋದಕ್ಕೆ ಹೆಲ್ಪ್ ಮಾಡೋಣ. ಇಲ್ವಾ, ಕೊನೆ ಪಕ್ಷ ನಾವು ಮಾಡೋಂತ ಒಂದು ಸಹಾಯ ಏನ್ ಗೊತ್ತಾ, ತುಂಬಾ ಲೀಸ್ಟ್ ಏನ್ ಗೊತ್ತಾ, ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಇದನ್ನು ಕೂಡ ನಾನು ಮಾಡಿಲ್ಲ ಅಂದ್ರೆ, ಸಹೋದರರು ಸಹೋದರಿಯರು, ನನಗೆ ತಿಳಿದಿರುವಂತ ಸಹೋದರ ಸಹೋದರಿಯರು, ನನಗೆ ಪರಿಚಯವಾಗಿರುವಂತ ಸಹೋದರ ಸಹೋದರಿಯರು ಕ್ರಿಸ್ತನ ದಾರಿಯಲ್ಲಿ ನಡೀತಾ ಇರ್ಬೇಕಾರೆ, ಕ್ರಿಸ್ತನ ದಾರಿಯಲ್ಲಿ ಅನೇಕ ಕಷ್ಟಗಳನ್ನ, ಸಂಕಟಗಳನ್ನ ಅನುಭವಿಸ್ತಾ ಇದ್ದಾರೆ. ಅದು ಶರೀರದಲ್ಲಿ ಇರಬಹುದು, ಇಲ್ಲವೇ ಮನಸ್ಸಿನಲ್ಲಿ ಇರ್ಬೋದು, ಸುತ್ತಮುತ್ತಲ ಸನ್ನಿವೇಶ ಇರ್ಬೋದು, ಸಭೆಯಲ್ಲಿ ಇರ್ಬೋದು, ಅನುಭವಿಸ್ತಾ ಇದ್ದಾರೆ ಅಂತ ನೋಡಿದಾಗ ಕೆಲವೊಂದು ಸಮಯದಲ್ಲಿ ನಾವು ಮಾಡುವಂತ ಪ್ರಾರ್ಥನೆ, ಆ ಹೃದಯದಿಂದ ಮಾಡುವಂತ ಪ್ರಾರ್ಥನೆ ತುಂಬಾ ಬಲವುಳ್ಳದಾಗಿರುತ್ತೆ.
ದೇವರ ಸನ್ನಿಧಿಯಲ್ಲಿ ತುಂಬಾ ಬೆಲೆಯುಳ್ಳದಾಗಿರುತ್ತೆ. ದೇವರು ಈ ವಿಷಯಗಳನ್ನ ಯಾವಾಗಲೂ ನೋಡ್ತಾರೆ. ಅನೇಕ ಸಹೋದರರು ಹೇಗಿದ್ದಾರೆ ಅಂದ್ರೆ ಇವತ್ತು ಕೂಡ ತಮ್ಮ ಕಷ್ಟಗಳು ತುಂಬಾ ಇದ್ರು ಕೂಡ ಬೇರೆಯವರಿಗೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಬೇರೆಯವ್ರ ಕಷ್ಟಗಳನ್ನ ನೋಡಿ ಮನ ಮರುಗುವರಾಗಿರ್ತಾರೆ. ಬೇರೆ ಕಷ್ಟ ನೋಡಿ ದಯೆ ಅನುಕಂಪ ಉಳ್ಳವರಾಗಿರ್ತಾರೆ. ದೇವರಿಗೆ ಇದು ಸಜೀವ ಯಜ್ಞವಾಗಿರುತ್ತೆ. ದೇವರಿಗೆ ಇದು ಮೆಚ್ಚುಗೆ ಯಜ್ಞವಾಗಿರುತ್ತೆ. ನನ್ನ ಮಗ ನನ್ನ ಮಗಳು ತನ್ನಲ್ಲಿ ಎಷ್ಟೊಂದು ಕಷ್ಟ ಇದ್ರು ಕೂಡ ನನ್ನ ಮಗನಂತೆ, ನನ್ನ ಮಗನಾದ ಯೇಸು ಕ್ರಿಸ್ತನಂತೆ ಆತನು ಎಷ್ಟೇ ಕಷ್ಟದಲ್ಲಿ ಇದ್ರು ಕೂಡ ಬೇರೆಯವ್ರ ಮೇಲೆ ಗಮನವಿಟ್ಟ ಹಾಗೆ ಇವರು ಗಮನ ಬಿಡ್ತಾ ಇದ್ರಲ್ಲ ಅನ್ನೋದ್ ರೀತಿಲಿ ದೇವರಿಗೆ ತುಂಬಾ ಸಂತೋಷವನ್ನ ಕೊಡುತ್ತೆ. ಇದು ಅಪೊಸ್ತಲ ಪೌಲನು ಈ ಒಂದು ವಾಕ್ಯದಲ್ಲಿ ಹೇಳುವಂತ ವಿಷಯಗಳಲ್ಲಿ ನಮ್ಗೇನಾಗುತ್ತೆ, ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಸೊ ಅದರಿಂದ ದೇವ್ರ ಮಕ್ಕಳು ಇಲ್ಲಿ ನಾವು ಕಲಿಬೇಕಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ನಾವು ಕ್ರಿಸ್ತನ ದಾರಿಯಲ್ಲಿ ಬೆಳೆಯೋದಕ್ಕೆ ಇವತ್ತು ಹಲವಾರು ದಾರಿಗಳಿದೆ. ಕ್ರಿಸ್ತನ ಪ್ರೀತಿ ಸರಸವರೇನೆ ಹಲವಾರು ದಾರಿಗಳಿದೆ. ನಾನು ಗಮನಿಸೋ ಮಟ್ಟಿಗೆ ಏನಪ್ಪಾ ಅಂದ್ರೆ, ಅನೇಕರಲ್ಲಿ ಒಂದು ಸ್ಥಳದಲ್ಲಿ ನಾವೆಲ್ಲರೂ ಶಾರೀರಿಕವಾಗಿ ಕೂಡಿ ಬರುವಂತಹ ಸನ್ನಿವೇಶಗಳು ಇಲ್ಲದೆ ಇರಬಹುದು. ಅಪೊಸ್ತಲ ಪೌಲ್ ಕೂಡ ಇದೇ ಒಂದು ವಿಷಯವನ್ನ ವ್ಯಕ್ತಪಡಿಸ್ತಾರೆ ಇಲ್ಲಿ ಕೂಡ. ಮುಂದಿನ ವಾಕ್ಯ ನೀವು ಗಮನಿಸಿದಾಗ, ನಾನು ನಿಮ್ಮನ್ನ ಭೇಟಿಯಾಗಕ್ ಆಗ್ತಿಲ್ಲ ಅಂತ ಕೊರತೆ ನನಗೆ ಇದೆ, ಕಷ್ಟ ನನಗಿದೆ ಅಂತ ಅನಿಸ್ತಾ ಇದೆ ಅಂತ. ಹೌದು, ಇವತ್ತು ಕೂಡ ನಮ್ಗೆ ಅನೇಕ ಸಹೋದರ ಸಹೋದರಿಯರಿಗೆ ಒಂದು ಸ್ಥಳದಲ್ಲಿ ಕೂಡಿ ಬರುವುದಕ್ಕೆ ಅವಕಾಶಗಳು ಇಲ್ಲದೆ ಇರಬಹುದು. ಶಾರೀರಿಕವಾಗಿ ಒಬ್ಬೊಬ್ಬರನ್ನ ನೋಡೋದಕ್ಕೆ ಅವಕಾಶಗಳು ಇಲ್ಲದೆ ಇರಬಹುದು. ಹಾಗಂತ ಒಬ್ಬರ ಕಷ್ಟಗಳನ್ನ ಒಬ್ಬರು ತಿಳಿದೇ ಇರ್ಬೇಕಂತ ಅವಶ್ಯಕತೆ ಇಲ್ಲ ಅಲ್ವಾ? ಒಬ್ಬರಲ್ಲಿರುವಂತ ತಪ್ಪು ಮಾಹಿತಿನ ತಿಳ್ಕೊಳ್ಳೋಕ್ಕಿಂತ ಅವರ ಬಲಹೀನತೆನ ತಿಳ್ಕೊಂಡು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡುವಂತ ಭಾಗ, ಆ ಒಂದು ಜವಾಬ್ದಾರಿ, ಕರ್ತವ್ಯ ಪ್ರತಿಯೊಬ್ಬ ದೇವರ ಮಕ್ಕಳ ಮೇಲೂ ಇದೆ. ಪ್ರತಿಯೊಬ್ಬ ಒಡಂಬಡಿಕೆ ಮಾಡಿರುವಂತ ದೇವರ ಮಕ್ಕಳ ಮೇಲೂ ಇದೆ. ಒಂದು ಸಹೋದರನ ಯಾವುದೇ ರೀತಿಯಲ್ಲಿ ಕೊರತೆ ಇದೆ ಅಂತ ಅನ್ಕೊಟ್ರೆ, ಆ ಕೊರತೆಯಲ್ಲಿ ನಮ್ಮ ಮುಂದೆ ಇರುವಂತ ಒಂದೇ ಒಂದು ಪ್ರಶ್ನೆ ಅಂದ್ರೆ, ಆ ಕೊರತೆಯಲ್ಲಿ ನಾನು ಎಷ್ಟರ ಮಟ್ಟಿಗೆ ಅದಕ್ಕೆ ಸಹಕಾರ ಮಾಡಬಹುದು. ಹೌದು ತಂದೆ, ನಾನು ಏನಿಲ್ಲದವನಾಗಿದ್ದೀನಿ, ಕೊನೆಯ ಪಕ್ಷ ನಾನು ಏನ್ ಮಾಡ್ತೀನಿ ಅಂದ್ರೆ ಆ ಸಹೋದರನಿಗೋಸ್ಕರ ನಿಮ್ಮ ಸನ್ನಿಧಿಯಲ್ಲಿ ಭಿನ್ನ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ. ನಾನು ಏನು ಮಾಡಕ್ಕಾಗ್ದಿರೋಂತ ಒಂದು ಸಮಯದಲ್ಲಿ ಇದೀನಿ, ನನ್ನ ಕೈಯಿಂದ ಏನು ಮಾಡಕ್ಕಾಗಲ್ಲ, ಆದ್ರೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ತಂದೆ. ಅವರ ಈ ಕಷ್ಟಗಳಿಂದ ನಾನು ಬಿಡುಗಡೆ ಆಗೋದಕ್ಕೆ ಪ್ರಾರ್ಥನೆ ಮಾಡ್ತೀನಿ. ಯಾವ ಕಷ್ಟಗಳಿಂದ? ಅವರ ರೋಗದಿಂದ, ಅವರ ವ್ಯಾಧಿಗಳಿಂದ ಬಿಡುಗಡೆ ಮಾಡೋದಕ್ಕಲ್ಲ ಕ್ರಿಸ್ತನ ಪ್ರೀತಿ ಸಹೋದರರೇ. ದೇವರೇ, ಅವ್ರಿಗೆ ಏನ್ ಕಷ್ಟವನ್ನು ನೀನು ಕೊಟ್ಟಿದ್ರು ಕೂಡ ಆ ಒಂದು ಕಷ್ಟಗಳ ಮಧ್ಯದಲ್ಲಿ ಅವರು ನಿಮ್ಮ ಮೇಲೆ ಇಟ್ಟಿರುವಂತ ನಂಬಿಕೆಯನ್ನ ಕಳ್ಕೊಳ್ದೇ ಇರುವ ಹಾಗೆ ನಾನು ಪ್ರಾರ್ಥನೆ ಮಾಡ್ತೀನಿ. ಅದನ್ನ ದೃಢವಾಗಿ ಇಟ್ಕೊಳ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಅವರ ನಂಬಿಕೆನ ಹೆಚ್ಚಿಸ್ಬೇಕಂತ ಪ್ರಾರ್ಥನೆ ಮಾಡ್ತೀನಿ. ಬದಲಾಗಿ ಆ ಕಷ್ಟವನ್ನು ತೆಗೆದಾಕಿ ಅಂತಲ್ಲ. ಯಾಕಂದ್ರೆ ದೇವರು ಅನುಮತಿ ಮಾಡಿದ್ದಾರೆ. ದೇವರು ಯಾರ್ಯಾರಿಗೆ ಆ ಶಿಲುಬೆ ಕೊಟ್ಟಿದ್ದಾರೆ ಅಂತ ಯಾರಿಗ್ ಗೊತ್ತು? ದೇವರೇ, ಆ ಶಿಲುಬೆನ ಎತ್ಬಿಡಿ ಅಂತ ಪ್ರಾರ್ಥನೆ ಮಾಡಂಗಿಲ್ಲ. ಶಿಲುಬೆಯನ್ನು ಹೊರೋದಕ್ಕೆ ಶಕ್ತಿ ಕೊಡಿ ಅಂತ ಪ್ರಾರ್ಥನೆ ಮಾಡ್ಬೇಕು. ಶಿಲುಬೆಯನ್ನು ಹೊರೋದಕ್ಕೆ ಬಲ ಕೊಡಿ ಅಂತ ಪ್ರಾರ್ಥನೆ ಮಾಡ್ಬೇಕು. ನಮ್ಮ ಪ್ರಾರ್ಥನೆ ಹೀಗಿರ್ಬೇಕು ಕ್ರಿಸ್ತನ ಪ್ರೀತಿ ಸರಸ್ವತಿ. ಕಷ್ಟಗಳನ್ನ ತೆಗೆದಾಕಿ ಅಂತಲ್ಲ, ಕಷ್ಟವನ್ನ ಸಹಿಸಿಕೊಳ್ಳುವ ಹಾಗೆ ಅವರಿಗೆ ಬಲಪಡಿಸಿ, ಅವರ ನಂಬಿಕೆನ ದೃಢಪಡಿಸಿ ಅಂತ ಪ್ರಾರ್ಥನೆ ಮಾಡ್ಬೇಕು ದೇವ್ರ. ಹೌದು, ಇದೇ ನಮ್ಮ ಪ್ರಾರ್ಥನೆ. ಒಂದ್ ವೇಳೆ ಯಾವುದೇ ಕಷ್ಟಗಳಲ್ಲಿ ಸಹೋದರ ಸಹೋದರಿ ನೋಡಿದಾಗ್ಲೂ ಕೂಡ ನೀವು ನಿಮ್ಮ ಕೈಯಲ್ಲಿ ಕನಿಷ್ಠ ಪಕ್ಷ ಏನಿಲ್ಲದೆ ಇದ್ರು ಕೂಡ, ಕೆಲವೊಂದು ಟೈಮಲ್ಲಿ ನಾವು ಹೊರನೋಟಕ್ಕೆ ಅವರಿಗೆ ತುಂಬಾ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಅವಹೇಳನ ಹೇಳೋದಕ್ಕಿಂತ ಹೆಚ್ಚಾಗಿ ದೇವರ ಸನ್ನಿಧಿಯಲ್ಲಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋದು ತುಂಬಾ ಶ್ರೇಷ್ಠವಾಗಿರುತ್ತೆ. ಮಾಡೋಣ, ನಮ್ಮ ಕೈಯಲ್ಲಿ ಯಾವ್ದಾಗುತ್ತಾ ಮಾಡೋಣ. ಕರೆಕ್ಟ್ ಅಲ್ವಾ? ಇವತ್ತು ಅಪೊಸ್ತಲ ಪೌಲನ ಗಮನದಲ್ಲಿ ನೋಡಿ, ಅಪೊಸ್ತಲ ಪೌಲ ಒಂದು ವಿಷಯ ತಗೊಂಡಾಗ, ಅಪೊಸ್ತಲ ಅದೇ ಒಂದು ಈಗ ಓದಿದ್ವಲ್ಲ ನಾವು, ಅದನ್ನ 11ನೇ ಅಧ್ಯಾಯದಲ್ಲಿ ಓದ್ಬೇಕಾದ್ರೆ, ನಿದ್ದೆ ಇಲ್ಲ ನನಗೆ, ಊಟವಿಲ್ಲ. ಅನೇಕ ಬಾರಿ ನಾನು ಸಮುದ್ರದಲ್ಲಿ 3 ದಿನ ಏನ್ ಮಾಡಿದ್ದೀನಿ, ಹಗಲು ರಾತ್ರಿ ಕಲ್ತಿದ್ದೀನಿ. ಅನೇಕ ಸಹೋದರರು ನನ್ನನ್ನ ವಂಚನೆ ಮಾಡಿದ್ರು, ಕಳ್ಳರು ನನ್ನನ್ನ ಕಷ್ಟಪಡಿಸಿದ್ರು. ಎಲ್ಲರ ಕೈಲಿ ಸಿಗ್ಲಾಕೊಡೋದು. ಪ್ರಯಾಣ ಅಂದ್ರೆ ಸುಮ್ಮನೆ ಅಲ್ಲ ಕ್ರಿಸ್ತನ ಪ್ರೀತಿ ಸರ್. ಇವತ್ತಿನ ರೀತಿಯಲ್ಲಿ ನಾವು ಒಂದು ಪ್ಲೇಸ್ಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತೇವಿ, ಈ ರೆಡ್ ಬಸ್ ಅಂತ ಬಸ್ ಎಲ್ಲ ಲಕ್ಸರಿ ಬಸ್ ನ ಬುಕ್ ಮಾಡ್ಕೊಂಡ್ಬಿಡ್ತೀವಿ. ದುಡ್ಡಿದ್ರೆ ಏನ್ ಮಾಡ್ಕೊಂಡ್ಬಿಡ್ತೀವಿ, ಆರಾಮಾಗಿ ಬುಕ್ ಮಾಡ್ಕೊಂಡು ಆರಾಮಾಗಿ ಹೊಟ್ಬಿಡ್ತೀವಿ. ಆಗಿನ ಕಾಲ ಯೋಚನೆ ಮಾಡ್ರಿ, ರಾತ್ರಿ ಹೊತ್ತು ಏನೋ ಪ್ರಯಾಣ ಮಾಡ್ತಾರೆ, ತುಂಬಾ ದಿನ ಪ್ರಯಾಣ ಮಾಡ್ಬೇಕಾದ್ರೆ ರಾತ್ರಿ ಹೊತ್ತೆಲ್ಲ ಹೋಗ್ತಾ ಇರ್ಬೇಕಾಗುತ್ತೆ. ಏನು ಏರೋಪ್ಲೇನ್ ಇತ್ತಾ ಇಲ್ಲ ಬಸ್ ಇತ್ತ ಅವ್ರಿಗೆ? ಕತ್ತೇನೋ ಕುದುರೆನೋ ಹೋಗಿ ರಾತ್ರಿ ಎಲ್ಲ ಕಾಲ ಕಳಿಬೇಕು. ಯಾವನೋ ಬಂದ ಕಳ್ಳ ಏನೋ ತಗೊಂಡ್ ಹೋಗ್ಬಿಟ್ಟ, ಹೊಡೆದಾಕ್ಬಿಟ್ಟ, ಏನ್ ಸಿಗುತ್ತೆ ಅವ್ರಿಗೆ ಲೈಫ್? ಇವತ್ತು ನಮ್ಗೆ ಸೆಕ್ಯೂರಿಟಿ ಇದೆ, ಅವತ್ತು ಅದೆಲ್ಲ ಇರ್ಲಿಲ್ಲ ಕ್ರಿಸ್ತನ ಪ್ರೀತಿ ಸರ್. ಅದ್ರಲ್ಲೂ ಕೂಡ ಕಷ್ಟಪಟ್ಟು ಏನ್ ಮಾಡಿದ್ರೆ, ಕಷ್ಟಗಳನ್ನ ಅನುಭವಿಸಿ ಪ್ರಯಾಣಗಳನ್ನ ಮಾಡಿ ಸಹೋದರ ಬಗ್ಗೆ ಏನ್ ಮಾಡ್ತಿದ್ರೆ, ಕಾಳಜಿನ ವಹಿಸಿದರೆ. ನಾವು ಕೂಡ
ಅಪೊಸ್ತಲ ಪಾಲ ಈ ಒಂದು ವಿಷಯ ನಮ್ಗೆ ಎಷ್ಟು ಮಟ್ಟಿಗೆ ಒಂದು ಪ್ರೇರಣೆ ಆಗಿದೆ ಅಂದ್ರೆ, ಪ್ರೋತ್ಸಾಹಕದಾಯಕವಾಗಿದೆ ಅಂದ್ರೆ, ಇನ್ಸ್ಪಿರೇಷನ್ ಆಗಿದೆ ಅಂದ್ರೆ, ನಾವು ಕೂಡ ನಮ್ಮ ಕಷ್ಟಗಳ ಮಧ್ಯದಲ್ಲಿ ಏನ್ ಮಾಡ್ಬೇಕು? ಯಾವಾಗ್ಲೂ ಕೂಡ ಸಹೋದರಿಗೋಸ್ಕರ ಭಿನ್ನಹ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕಾಗಿದೆ. ಹೌದು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆಯದಾಗಿ ಈ ವಿಷಯಗಳನ್ನ ನಾವು ಏನ್ ಗಮನಿಸ್ತೀವಿ ಅಂದ್ರೆ, ಈ ರೀತಿ ಮಾಡೋದ್ರಿಂದ ಏನ್ ತಾನೇ ಸಿಗುತ್ತೆ ನಮ್ಗೆ? ಯಾವ ಒಂದು ಗುಣಗಳು ಬೆಳೆಯುತ್ತೆ? ಹೌದು, ನೀವು ಈ ರೀತಿ ಮಾಡೋದ್ರಿಂದ ನಮ್ಮಲ್ಲಿ ದಯೆ ಬೆಳೆಯುತ್ತೆ. ಸಹೋದರ ಮೇಲೆ ಏನ್ ಮಾಡುತ್ತೆ? ಅವ್ರಲ್ಲಿರುವಂತ ಒಂದು ಬಲಹೀನತೆನ ಅರ್ಥ ಮಾಡ್ಕೊಳ್ಳುವಂತ ಗುಣ ಬೆಳೆಯುತ್ತೆ. ಅವ್ರ ಮೇಲೆ ಪ್ರೀತಿ ಬೆಳೆಯುತ್ತೆ ಅಲ್ವಾ? ದೇವರ ಮುಂದೆ ನಾವು ನಮ್ಮನ್ನ ತ್ಯಾಗ ಮಾಡುವಂತ ಕೆಲಸವನ್ನ ಮುಂದುವರಿಸ್ತಾ ಇರ್ತೀವಿ. ನಮ್ಮ ಸ್ವಾರ್ಥವನ್ನ ನಾಶ ಮಾಡ್ತಾ ಇರ್ತೀವಿ. ಇದೆಲ್ಲ ಕೂಡ ಈ ವಿಷಯಗಳಲ್ಲಿ ಇದೆ, ಅಡಕವಾಗಿದೆ. ಆಗಿರೋದ್ರಿಂದ ದೇವ್ರ ಮಕ್ಕಳು ನಾವ್ ಏನ್ ಮಾಡೋಣ? ಯಾವಾಗ್ಲೂ ಕೂಡ ಇಂತಹ ಒಂದು ವಿಷಯಗಳನ್ನ ಇಡೋದಕ್ಕೆ ನಾವು ಪ್ರಯತ್ನ ಪಡೋಣ. ನೋಡಿ, ಅದೇ ರೀತಿಯಾಗಿ 2 ಕೊರಿಂಥದವರಿಗೆ 1ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಹೇಳ್ಬೇಕಾದ್ರೆ, ಓದಿ 2 ಕೊರಿಂಥದವರಿಗೆ 1ನೇ ಅಧ್ಯಾಯ 23ನೇ ವಾಕ್ಯ. ನಿಮ್ಮ ಮೇಲೆ ಕನಿಕರವಿದ್ದುದರಿಂದಲೇ ನಾನು ಕೊರಿಂಥಕ್ಕೆ ಬರಬೇಕೆಂಬ ಅಭಿಪ್ರಾಯವನ್ನು ಬಿಟ್ಟಿದ್ದೇನೆಂದು ನನ್ನ ಜೀವದಾಣೆ ಹೇಳುತ್ತೇನೆ. ಅದಕ್ಕೆ ದೇವರೇ ಸಾಕ್ಷಿಯಾಗಿರಲಿ. ಓಕೆ, ನೋಡಿ, ಇಲ್ಲಿ ಆಕ್ಚುಲಿ ಜೀವದಾಣೆ ಅಂತ ಒಂದು ವಿಷಯ ಬಂದ್ಬಿಟ್ಟಿದೆ. ಇದು ಆಣೆ ಅಂತೆಲ್ಲ ಆ ವಿಷಯ ಎಲ್ಲ ಹೇಳ್ತಾ ಇಲ್ಲ. ಆಕ್ಚುಲಿ ಏನಂತಂದ್ರೆ, ಅಪೊಸ್ತಲ ಪಾಲ್ ಮಾತಾಡ್ಬೇಕಾದ್ರೆ ಟ್ರಾನ್ಸ್ಲೇಷನ್ ಕೆಲವೊಂದು ವಿಷಯ ಅಂದ್ರೆ, ಖಂಡಿತವಾಗ್ಲೂ ನಾನು ಬರ್ಬೇಕಂತ ಅವರು ಯಾವಾಗ್ಲೂ ಯೂಸ್ ಮಾಡೋಂತ ಒಂದು ಪದ ಏನಪ್ಪ ಅಂದ್ರೆ, ದೇವ್ರು ಸಾಕ್ಷಿ ಆಗಿದ್ದಾರೆ ಅಷ್ಟೇ. ನಾನು ಪ್ರಾಮಿಸ್ ಮಾಡಲ್ಲ, ದೇವ್ರು ನೋಡ್ಕೊಳ್ತಾ ಇದಾರಪ್ಪ, ದೇವ್ರೇ ನಂಗೆ ವಿಟ್ನೆಸ್ ಅಂದ್ಬಿಟ್ಟು. ಹಾಗೆ ಅವ್ರು ಸುಳ್ಳು ಹೇಳ್ತಾ ಇಲ್ಲ, ನಿಜಗಳನ್ನ ಹೇಳ್ತಾ ಇದಾರೆ. ಅಂದ್ರೆ ಸಹೋದರರ ಮೇಲೆ ಕೆಲವೊಂದು ಟೈಮಲ್ಲಿ ನಮಗಿರುವಂತ ಪ್ರೀತಿ ಅಲ್ವಾ, ಸಹೋದರ ಮೇಲೆ ನಮಗಿರುವಂತ ಪ್ರೀತಿ ಯಾವ ರೀತಿಯಲ್ಲಿ ವ್ಯಕ್ತವಾದ್ರೆ ಚೆನ್ನಾಗಿರುತ್ತೆ ಅಂತ ಕೆಲವರು ಭಾವಿಸ್ತಾರಂದ್ರೆ, ಒಂದ್ ಬ್ರದರ್ ನಿಜವಾಗ್ಲೂ ನನ್ನ ಪ್ರೀತಿ ಮಾಡಿದ್ರೆ ನನ್ನ ಬಂದು ನೋಡ್ತಾ ಇದ್ರು, ನನ್ನ ಬಂದು ಕೇರ್ ತಗೊಳ್ತಾ ಇದ್ರು, ನನ್ನ ವಿಚಾರಿಸ್ತಾ ಇದ್ರು, ನನಗೇನೋ ಸಹಾಯ ಮಾಡ್ತಾ ಇದ್ರು. ಇದೆಲ್ಲ ಅವ್ರು ಮಾಡಿಲ್ಲ ಅಂದ್ರೆ ಏನ್ ಮಹಾ ಪ್ರೀತಿ ಅವ್ರದ್ದು? ಇದೆಂತ ಪ್ರೀತಿ ಅದು? ಕೆಲವರು ಇದೇ ರೀತಿಯಾಗಿ ತಿಳ್ಕೊಳ್ಳೋದುಂಟು. ಆದ್ರೆ ಕೆಲವೊಂದು ಟೈಮಲ್ಲಿ ಸಹೋದರಿಗೋಸ್ಕರ ನಮ್ಗೆ ಏನೇನೋ ಮಾಡ್ಬೇಕಂತ ಆಸೆ ಇರುತ್ತೆ, ಆದ್ರೆ ಆಗಿರಲ್ಲ. ನಮ್ ಪರಿಸ್ಥಿತಿಗಳು ಕಷ್ಟವಾಗಿರುತ್ತೆ, ನಮ್ ಸನ್ನಿವೇಶಗಳು ತುಂಬಾ ಮೋಸವಾಗಿರುತ್ತೆ. ಆದ್ರೆ ಅದೇ ಒಂದು ವಿಷಯನ ನಾವು ಹೇಳಿದಾಗ ಸಹೋದರ ಹತ್ರ, ನಾನು ಈ ತರ ನಿಮ್ಮನ್ನ ನೋಡ್ಬೇಕಂತ, ನಿಮ್ಮ ಹತ್ರ ಬರ್ಬೇಕಂತ ತುಂಬಾ ಆಸೆ ಪಡ್ತಾ ಇದ್ದೀನಿ, ಆಗ್ತಾ ಇಲ್ಲ ಅಂದ್ರೆ ಅವ್ರ ಏನ್ ಮಾಡಲ್ಲ, ಅದ್ನ ಯಾವ್ದು ಕೇರ್ ಮಾಡಲ್ಲ. ಅದೆಲ್ಲ ಮಾತಪ್ಪ, ನಿಜ ಅಲ್ಲ. ನಿಜ ಇದಿದ್ರೆ ಬರ್ತಾ ಇದ್ರಿ ನೀವು. ಅಂದ್ರೆ ನೋಡ್ರಿ, ಯಾವ ರೀತಿ ಇರ್ತಂದ್ರೆ, ಕೆಲವೊಂದ್ ಸಮಯದಲ್ಲಿ ನಾವು ಯಾವ ರೀತಿ ತಿಳ್ಕೊಳ್ತೀವಿ ಅಂದ್ರೆ, ನಿಜವಾಗ್ಲೂ ಪ್ರೀತಿ ಕಣ್ಣ ಮುಂದೆ ಬಂದು ನಮ್ ಮಾಡುವಂತ ಇದ್ರಲ್ಲೇ ವ್ಯಕ್ತವಾಗುತ್ತೆ ಅಂದ್ಬಿಟ್ಟು. ಹೌದು, ಖಂಡಿತ ಅದು ನಿಜ, ಇಲ್ಲ ಅಂತಲ್ಲ. ಕ್ರಿಯೆಗಳು ಮಾತ್ರ ಆ ಪ್ರೀತಿ ವ್ಯಕ್ತವಾಗುತ್ತೆ. ಆದ್ರೆ ಕೆಲವೊಂದ್ ಸಮಯದಲ್ಲಿ ನಮ್ಮ ಪ್ರೀತಿ ಯಾವ ರೀತಿ ವ್ಯಕ್ತವಾಗುತ್ತೆ ಅಂದ್ರೆ, ಬೇರೆಯವರ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲೂ ವ್ಯಕ್ತವಾಗುತ್ತೆ. ಬೇರೆಯವರು ಹೀಗ್ಯಾಕ್ ಮಾಡ್ತಾ ಇಲ್ಲ ಅನ್ನೋಕ್ಕಿಂತ, ಹೀಗೆ ಮಾಡಕ್ ಆಗ್ದಿರೋಂತ ಸನ್ನಿವೇಶಗಳು ಅವ್ರಿಗೆ ಹೇಗಿತ್ತು ಅವರ ಪರಿಸ್ಥಿತಿ ಅಂತ ಅರ್ಥ ಮಾಡ್ಕೊಳ್ಳೋದ್ರೇನ ಕೂಡ ಏನಾಗುತ್ತೆ, ವ್ಯಕ್ತವಾಗುತ್ತೆ. ಹಾಗಾಗಿ ಈ ಒಂದು ವಿಷಯದಲ್ಲಿ ಮಾತಾಡ್ಬೇಕಾದ್ರೆ ಅಪೊಸ್ತಲ ಪಾಲ್ ಏನ್ ಮಾಡ್ತಾರೆ ಅಂದ್ರೆ, ನೋಡ್ರಿ, ಅಪೊಸ್ತಲಿಗೆ ಎಷ್ಟೊಂದು ಮನಸ್ಸಿದೆ ಕೆಲವೊಂದು ವಿಷಯಗಳನ್ನ ಮಾಡ್ಬೇಕು, ನೋಡ್ಬೇಕು ಅಂದ್ಬಿಟ್ಟು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಜೀವನದಲ್ಲಿ ಕೆಲವೊಂದು ಸನ್ನಿವೇಶಗಳನ್ನ ನೀವು ಎದುರುಗೊಂಡಿರ್ತೀರಾ. ನಿಮ್ಮ ಬಾಲ್ಯದಲ್ಲಿ ಇರ್ಬಹುದು, ಇಲ್ಲ ನಿಮ್ಮ ಯೌವನಾವಸ್ಥೆಯಲ್ಲಿ ಇರ್ಬಹುದು, ಇಲ್ಲ ಈಗಿನ ಕಾಲದಲ್ಲಿ ಕೂಡ ಅನುಭವಿಸಿರ್ತೀರಾ. ಕೆಲವೊಂದು ವಿಷಯಗಳನ್ನ ನೀವು ಮಾಡ್ಬೇಕಂತ, ಕೆಲವರನ್ನ ನೋಡ್ಬೇಕಂತ ನೀವು ತುಂಬಾ ಆಸೆ ಪಟ್ಟಿರ್ತೀರಾ. ಪ್ರೀತಿ ಪಾತ್ರರಾಗಿರುವಂತ ನೋಡ್ಬೇಕಂತ ಆಸೆ ಪಟ್ಟಿರ್ತೀರಾ. ಆದ್ರೆ ಎಲ್ಲೂ ಕೂಡ ನಿಮ್ಗೆ ಆಗಿರಲ್ಲ, ಅದು ನಿಮ್ಗೆ ಸಾಧ್ಯತೆನೇ ಇದ್ದಿರಲ್ಲ ಅಂತವನ್ನ ನೋಡೋದಿಕ್ಕೆ, ಅಂತವ್ರ ಹತ್ರ ಮಾತಾಡೋದಿಕ್ಕೆ, ಮುಖಾಮುಖಿಯಾಗಿ ಭೇಟಿಯಾಗೋದಿಕ್ಕೆ ಸಾಧ್ಯತೆ ಇರ್ಲಿಲ್ಲ. ಆದ್ರೆ ನೋವು ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಯಾರು ಗೊತ್ತಿರುತ್ತಂದ್ರೆ, ಅವ್ರನ್ನ ಪ್ರೀತಿ ಮಾಡೋರಿಗೆ ಗೊತ್ತಿರುತ್ತೆ. ಅಂತವ್ರನ್ನ ಪ್ರೀತಿ ಮಾಡಿ ಅವ್ರನ್ನ ನೋಡ್ಬೇಕಂತ ಒಂದ್ಸರಿ ಅವ್ರು ನೋಡ್ಬೇಕಪ್ಪ, ಇಂಥ ವ್ಯಕ್ತಿನ ಅವ್ರ ಹತ್ರ ಮಾತಾಡಿಸ್ಬೇಕಪ್ಪ ಅನ್ಸ್ದಾಗ ಆಗಿರಲ್ಲ ನಮ್ಮ ಜೀವನದಲ್ಲಿ ಕೊನೆವರೆಗೂ. ಎಲ್ಲೋ ಒಂದ್ ಸಮಯದಲ್ಲಿ ತುಂಬಾ ದಿನಗಳವರೆಗೂ ಆಗಿರಲ್ಲ. ಅದ್ರ ನೋವು ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ಹಾಗೆ ಅಪೊಸ್ತಲ ಪಾಲ್ ಮಾತಾಡ್ಬೇಕಾದ್ರು ಕೂಡ ಅದು ಏನನ್ನ ವ್ಯಕ್ತಪಡಿಸ್ತಾ ಇದ್ರು ಅಂದ್ರೆ, ಆ ಸಭೆಗಳಲ್ಲಿ ವಿಶೇಷವಾಗಿ ಇಲ್ಲಿ ಮಾತಾಡ್ಬೇಕಾದ್ರೆ ಕೊರಿಂಥದವ್ರನ್ನ ಮಾತಾಡ್ತಾ ಇದ್ರು, ಅಲ್ಲಿ ಮಾತಾಡ್ಬೇಕಾದ್ರೆ ರೋಮಪುರದವರಿಗೆ ಅವ್ರ ಮೇಲೆ ಇಟ್ಟಿರುವಂತ ಪ್ರೀತಿ ಎಷ್ಟು ದೊಡ್ಡದಂತ ಏನಾಗುತ್ತೆ, ವ್ಯಕ್ತವಾಗುತ್ತೆ ಅಲ್ವಾ? ಸಾಗಿರೋದ್ರಿಂದ ಯಾವಾಗ್ಲೂ ಕೂಡ ಅಪೊಸ್ತಲ ಪಾಲ್ ಏನ್ ಮಾಡ್ತಾ ಇದ್ರು ನೋಡ್ರಿ, ತನ್ನ ಕೊರತೆಗಳಿಗಿಂತ ಹೆಚ್ಚಾಗಿ ಬೇರೆಯವ್ರ ವಿಷಯಗಳಲ್ಲಿ ತುಂಬಾ ಪ್ರಾರ್ಥನೆ ಮಾಡ್ತಾ ಇದ್ರು. 2 ತಿಮೋಥೆಯವರಿಗೆ 1ನೇ ಅಧ್ಯಾಯ 3ನೇ ವಾಕ್ಯ. ನಾನು ಹಗಲಿರುಳು ನನ್ನ ಪ್ರಾರ್ಥನೆಗಳಲ್ಲಿ ನಿನ್ನನ್ನು ತಪ್ಪದೆ ಜ್ಞಾಪಿಸಿಕೊಳ್ಳುತ್ತೇನೆ. ಇದಲ್ಲದೆ ನಾನು ಪೂರ್ವಿಕರ ಭಕ್ತಿ ಮಾರ್ಗವನ್ನೇ ಅನುಸರಿಸಿ ಒಳ್ಳೆ ಮನಸ್ಸಾಕ್ಷಿಯುಳ್ಳವನಾಗಿ ಆರಾಧಿಸುವ ದೇವರಿಗೆ ನಿನ್ನ ವಿಷಯವಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ನೋಡಿದ್ರಾ? ಹಗಲಿರುಳು ಏನ್ ಮಾಡ್ತೀನಿ, ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ.
ದೇವ್ರ ಮಕ್ಳು ಇವತ್ತು ಈ ವಿಷಯವನ್ನ ಯಾವಾಗ್ಲೂ ನೆನಪಲ್ಲಿ ಇಟ್ಕೊಳ್ಳೋಣ. ನಮ್ಮ ಒಂದು ಬಳಿಯಲ್ಲಿ ಸಹೋದರಿಗೋಸ್ಕರ ಪ್ರಾರ್ಥನೆ ಮಾಡೋದು ತುಂಬಾ ವಿಶೇಷವಾದಂತ ಭಾಗವಾಗಿದೆ. ನಮ್ಮ ಒಂದು ಅರ್ಪಣೆಯ ಜೀವಿತದಲ್ಲಿ ದೇವರ ಮಕ್ಕಳಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ಹೃದಯದ ಆಳದಿಂದ ಭಿನ್ನಹ ಮಾಡೋದು ಕೂಡ ಆ ಒಂದು ಬಳಿಯ ಒಂದು ವಿಶೇಷವಾದಂತ ಭಾಗವಾಗಿದೆ. ಹೌದು ಕ್ರಿಸ್ತನಲ್ಲಿ ಪ್ರೀತಿ ಸೋರೆ ಒಂದು ವೇಳೆ ನೀವು ಪ್ರಾರ್ಥನೆ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಆ ರೀತಿ ಪ್ರಾರ್ಥನೆ ಆಗಿದ್ರಿಂದ ನಾಳೆ ದಿವಸ ಅವ್ರನ್ನ ಎಲ್ಲೋ ಭೇಟಿಯಾಗಿರ್ತೀರಾ. ನೀವು ಅವ್ರಿಗೋಸ್ಕರ ಏನು ಮಾಡಿಲ್ಲ ಅಲ್ವಾ? ಆದ್ರೆ ನಿಮಗ್ ಗೊತ್ತು ಅವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿದೀರ ಅಂತ ನಿಮ್ಗೆ ಗೊತ್ತು, ದೇವ್ರಿಗೆ ಗೊತ್ತು. ಈ ರೀತಿ ನೀವು ಪ್ರಾರ್ಥನೆ ಮಾಡಿದಾಗ ಅವರು ಆತ್ಮಿಕ ಜೀವನದಲ್ಲಿ ಚೆನ್ನಾಗಿ ಬೆಳೀತಾ ಇದ್ದಾಗ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮ ಮನಸ್ಸಲ್ಲಿ ಏನ್ ಅನ್ಸುತ್ತೆ? ದೇವ್ರನ್ನ ಕೊಂಡಾಡ್ತೀರಾ, ದೇವರಿಗೆ ಥ್ಯಾಂಕ್ಸ್ ಸಂತೋಷದಿಂದ ಹೇಳ್ತೀರಾ. brother. ಒಂದು ವೇಳೆ ಅವರ ರೋಗದಿಂದ ಕೂಡ ಸರಿಯಾಗ್ಬಿಟ್ರೆ ಅಂತ ಇಟ್ಕೊಳ್ಳಿ. ಒಂದ್ ವೇಳೆ ರೋಗ ಇದ್ರು ಕೂಡ ನಿಮ್ಮನ್ನ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಸಹೋದರ ನೋಡಿದಾಗ, ಬ್ರದರ್ ಏನ್ ಬ್ರದರ್ ನನ್ ಕೈಲಿ ಆಗ್ತಾ ಇಲ್ಲ ಬ್ರದರ್, ಈ ಪೇನು ಈ ಕಷ್ಟ ತಡ್ಕೊಳಕ್ ಆಗ್ತಿಲ್ಲ ಅಂತ ಹೇಳ್ತಾ ಇರತ್ತೆ ಇಟ್ಕೊಳ್ಳಿ. ಒಂದ್ ವೇಳೆ ನೀವೇನ್ ಮಾಡ್ತೀರಾ, ನಿಮ್ ಕೈಲಿ ಏನು ಮಾಡಕ್ ಆಗ್ತಿಲ್ಲ ಅಂದ್ಬಿಟ್ಟು ನೀವು ಏನು ನಿರಾಶಕ್ತಿ ಆಗ್ಬಿಟ್ಟು ಏನು ಮಾಡಕ್ಕಾಗ್ಲಿಲ್ಲ ನನಗೆ ಅಂದ್ಬಿಟ್ಟು ಏನ್ ಕೊನೆಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀರಾ. ತುಂಬಾ ದೇವ್ರೇ ಕಷ್ಟಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ ಪಾಪ ಅಂದ್ಬಿಟ್ಟು ಏನೋ ಪ್ರಾರ್ಥನೆ ಮಾಡ್ತೀರಾ. ಮತ್ತೆ ಮುಂದೊಂದ್ ದಿನ ಅವ್ರನ್ನ ಭೇಟಿ ಆದಾಗ ಅವ್ರು ಹೇಳ್ತಾರೆ, ಬ್ರದರ್ ತುಂಬಾ ಚೆನ್ನಾಗಿದ್ದೀನಿ, ಈಗ ನೋವು ಇದೆ ಬ್ರದರ್, ಕಷ್ಟ ಇದೆ ಇಲ್ಲ ಅಂತಲ್ಲ, ಆದ್ರೆ ದೇವ್ರ ಏನ್ ಮಾಡ್ತಾ ಇದ್ದಾರೆ, ನನಗೆ ಬಲಪಡಿಸ್ತಾ ಇದ್ದಾರೆ, ದೇವ್ರ ನನ್ನ ಧೈರ್ಯ ಪಡಿಸ್ತಾ ಇದಾರೆ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅವ್ರು ಆ ಮಾತನ್ನ ಹೇಳಿದಾಗ ನಿಮ್ಗೆ ಎಷ್ಟು ಸಂತೋಷವಾಗುತ್ತೆ ಕ್ರಿಸ್ತನಲ್ಲಿ ಪ್ರೀತಿ ಸರಸ್ವರಿ ಬ್ರದರ್, ಅವ ದೇವರು ನಮ್ ಪ್ರಾರ್ಥನೆ ಕೇಳಿದ್ರ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ brother. ಅಲ್ವಾ? ದೇವರ ಮೇಲೆ ಖುಷಿ ನಿಮ್ಗೆ ಆಗುತ್ತೆ. ನಂಬಿಕೆ ಏನಾಗುತ್ತೆ, ತುಂಬಾ ಹೆಚ್ಚಿಗೆ ಹೆಚ್ಚಾಗುತ್ತೆ. ಆಗುತ್ತೆ. ಅಲ್ಲಿ ನಿಮ್ಗೆ ಒಂದು ಸಂತೋಷ ಸಿಗುತ್ತೆ ನೋಡ್ರಿ, ಆ ಸಂತೋಷನ ಎಲ್ಲೂ ಕೂಡ ತಗೊಳಕ್ಕಾಗಲ್ಲ, ಹೌದು. ಎಷ್ಟೇ ಬೆಲೆ ಕೊಟ್ಟು ತಗೊಳಕ್ಕಾಗಲ್ಲ. ಹೌದು, ಬೇರೆಯವ್ರನ್ನ ನಾವು ಪ್ರೀತಿ ಮಾಡಿದಾಗ ಅವರ ಕೊರತೆಯಲ್ಲಿ ಇದ್ಬೇಕಾದ್ರೆ ಆ ಕೊರತೆಯಿಂದ ಅವರು ವಿಮುಖರಾದಾಗ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇವೆ. ದೇವರೇ, ಅಂತೂ ನನ್ನ ಪ್ರಾರ್ಥನೆ ನೀವು ಕೇಳಿದಿರ ತಂದೆ. ಆ ಸಹೋದರನ್ ನೋಡಿ ನನ್ ತುಂಬಾ ಸಂತೋಷ ಆಯ್ತು, ಅವ್ರು ದೇವ್ರ ಬೆಳಿತಾರದ್ ನೋಡಿ ತುಂಬಾ ಸಂತೋಷ ಆಯ್ತು. ಆಗುತ್ತಾ ಇಲ್ವಾ? ಖಂಡಿತ ದೇವ್ರ ಆಗುತ್ತೆ. ಮಕ್ಳಿಗೆ ಇದು ಪ್ರಪಂಚದಲ್ಲಿ ಕೆಲವೊಂದು ಸಮಯದಲ್ಲಿ ನಾವು ಇಂಥ ವಿಷಯಗಳನ್ನ ನಾವು ನೋಡಿರಕ್ ಸಾಧ್ಯತೆ ಇಲ್ಲ. ನಾವು ಕೂಡ ಯಾರಾದ್ರೂ ಒಬ್ರು ಕಷ್ಟದಲ್ಲಿ ಇರ್ಬೇಕಾದ್ರೆ ಅವ್ರಿಗೇನೋ ಸಹಾಯ ಮಾಡಿದಾಗ ಅವ್ರಿಗೆ ಆಗುವಂತ ಆನಂದವನ್ನು ನೋಡಿದಾಗ ನಮ್ಗೆ ಏನಾಗುತ್ತೆ, ತುಂಬಾ ಆನಂದ ಆಗುತ್ತೆ. ಈಗ ನಾವು ಒಂದು ಘಟನೆ ಹೇಳ್ತೀನಿ. ಅಂದ್ರೆ ನಾನು ಚಿಕ್ಕ ವಯಸ್ಸು ನನಗ ಅಷ್ಟು ಇದು ಗೊತ್ತಿರ್ಲಿಲ್ಲ, ಅವಾಗ ಸತ್ಯ ಎಲ್ಲ ಅಷ್ಟು ಗೊತ್ತಾಗಿರ್ಲಿಲ್ಲ. ಆಕ್ಚುಲಿ ಇದನ್ನ ನಿಮ್ಗೆ ಹೇಳಂತ ಉದ್ದೇಶ ಏನಪ್ಪಾ ಅಂದ್ರೆ ಈ ಒಂದು ವಿಷಯಕ್ಕೋಸ್ಕರ ಹೇಳ್ತಾ ಇದೀನಿ ಅಷ್ಟೇ. ಅದನ್ನ ಒಂದು ಹೆಮ್ಮೆಯಾಗಿ ಏನು ಕೂಡ ನಾನು ಹೇಳ್ತಾ ಇಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಏನ್ ಮಾಡ್ತಿದ್ದೆ, ಒಂದು ನನ್ನ 10th ಮುಗಿಸ್ಬೇಕಾದ್ರೆ ನಾನು ಕೆಲಸ ಮಾಡ್ತಿದ್ದೆ. ಆಕ್ಚುಲಿ ನನಗೆ ಈ ರಜೆಗಳು ಬರ್ಬೇಕಾದ್ರೆ 2 ತಿಂಗಳು ರಜೆ ಬರ್ಬೇಕಾದ್ರೆ ಕೆಲಸ ಮಾಡಿ ಮನೇಲಿ ಅಪ್ಪ ಎಲ್ಲ ನಮಗೆ ಕೊಡ್ತಾ ಇದ್ರು, ಎಲ್ಲ ಸಹಕಾರ ಮಾಡ್ತಿದ್ರು. ಬಟ್ ಆದ್ರೂ ಕೂಡ ನಾವೇನ್ ಮಾಡ್ತಿದ್ವಿ ಅಂದ್ರೆ, ತಂದೆ ಕಷ್ಟ ಕೊಡೋದ್ ಬೇಡ ಪಾಪ, ಅವ್ರು ಕಷ್ಟದಲ್ಲಿ ಇದಾರೆ ಅಂದ್ಬಿಟ್ಟು ನಾವೇ ಕೆಲಸ ಮಾಡಿ ನಮ್ಮ ಮುಂದಿನ ಒಂದು ಎಜುಕೇಶನ್ ಏನಿದೆಯೋ ಫೀಸ್ ಎಲ್ಲ ನಾವೇ ಕಟ್ಕೊಳ್ಳೋಣ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಡ್ತಿದ್ವಿ. ಈ 2 ತಿಂಗಳು ರಜೆ ಬರುತ್ತಲ್ಲ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಅಲ್ಲಿ, ಅವಾಗ ಒಂದು ಮೆಡಿಕಲ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸೊ ಮಧ್ಯಾಹ್ನದಲ್ಲಿ ನನಗೆ ಲಂಚ್ ಬಿಟ್ಟಿದ್ದಾರೆ. ಅಲ್ಲಿ ಆ ಮೆಡಿಕಲ್ ಅಲ್ಲಿ ಒಂದು 100 ಜನ ಇರ್ತಾರೆ. ದೊಡ್ಡ ಒಂದು ಇದು ಅಂದ್ರೆ ಈ ಟ್ಯಾಬ್ಲೆಟ್ಸ್ ನ ಡಿಸ್ಟ್ರಿಬ್ಯೂಷನ್ ಮಾಡುವಂತ ಒಂದು ಪ್ಲೇಸ್. ಅಲ್ಲಿಂದ ಒಂದೊಂದು ಪ್ಲೇಸ್ಗೆ ಹೋಗಿ ಅಲ್ಲಿ ಊಟ ಮಾಡ್ಬೇಕು. ನನಗೆ ಅವತ್ತು ತುಂಬಾನೇ ಕಷ್ಟ. ಎಷ್ಟು ಕಷ್ಟ ಇದೆ ಅಂದ್ರೆ 1 ಗಂಟೆಗೆ ಬಿಡ್ಬೇಕಾಗಿರೋರು 3 ಗಂಟೆಗೆ ಬಿಟ್ಟಿದ್ದಾರೆ. ಯಾಕಂದ್ರೆ ತುಂಬಾ ಕೆಲಸ ಇತ್ತು, ಎಲ್ಲ ಮಾಡ್ಬಿಟ್ಟು ಹೋಗ್ಬಿಡ್ರಿ ದಯವಿಟ್ಟು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಇನ್ನೇನ್ ಅದನ್ನ ಅವಾಯ್ಡ್ ಮಾಡಕ್ಕಾಗ್ಲಿಲ್ಲ. ಸೊ ಎಲ್ಲಾ ಸೇರ್ಕೊಂಡ್ ಮಾಡಿದ್ವಿ. ಆದ್ರೂ ಕೂಡ ನಂದು ಜವಾಬ್ದಾರಿ ಜಾಸ್ತಿ ಇತ್ತು. ಕಂಪ್ಯೂಟರ್ ಬಿಲ್ ಮಾಡಿ ಅದನ್ನ ತೆಗೆದು ಕೊಡ್ಬೇಕಂತ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಏನ್ ಮಾಡ್ಬಿಟ್ಟೆ ಅಂದ್ರೆ, ನಾನು ಅಲ್ಲಿಂದ ಹೊರಟೆ ಊಟ ಮಾಡೋದಕ್ಕೆ. ಊಟ ಮಾಡಕ್ ಹೋದಾಗ ಮನೆ ಇದು ಟಿಫನ್ ಓಪನ್ ಮಾಡ್ತಾ ಇದೀನಿ. ಒಂದು ಪಾರ್ಕ್ ಅಲ್ಲಿ ಕುತ್ಕೊಂಡು ಟಿಫನ್ ಓಪನ್ ಮಾಡ್ತಾ ಇದೀನಿ. ನನಗೆ ತುಂಬಾ ಹಸಿವು ಬೇರೆ ಇದೆ, ಊಟ ಕೂಡ ತುಂಬಾ ಚೆನ್ನಾಗಿರುವಂತ ಊಟ ಇದೆ. ಅಷ್ಟ್ರಲ್ಲಿ ಏನ್ ಮಾಡ್ದೆ, ಅಲ್ಲಿ ಒಬ್ಬ ಯಾರೋ ಒಂದು ಈ ಕಸವನ್ನೆಲ್ಲ ತಗೊಳ್ತಾ ಇರ್ತಾರಲ್ಲ, ಅವ್ರು ಒಬ್ರು ಬಂದ್ರು, ನನ್ನ ಎದುರುಗಡೆ ಕುತ್ಕೊಂಡ್ಬಿಟ್ರು. ಕುತ್ಕೊಂಡು ಹಾಗೆ ನನ್ನನ್ನು ನೋಡ್ತಾ ಇದ್ರು. ಪಾಪ ನನಗೆ ನಂತರ ಆಗ್ಬಿಡ್ತು, ಏನೋ ಊಟ ಇಲ್ವೇನೋ ಅಂದ್ಬಿಟ್ಟು. ನಾನೇನ್ ಮಾಡ್ದೆ, ಏನು ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ, ಅರ್ಧ ನನ್ನ ಟಿಫನ್ ಅಲ್ಲಿ ಏನಿತ್ತು ಅರ್ಧ ಭಾಗ ಹಾಕೊಂಡು ಅವ್ರಿಗೆ ಕೊಟ್ಟೆ. ಅದ್ರ ಒಂದ್ ಮೊಟ್ಟೆನೂ ಇಟ್ಟಿದ್ರು ನಮ್ ತಾಯಿ, ಅದನ್ನ ಏನ್ ಮಾಡ್ದೆ ಕೊಟ್ಟೆ ಅವ್ರಿಗೆ. ನಾನು ಅರ್ಧ ಅವ್ರ ಅರ್ಧ. ನಾನು ಅವ್ರು ಕೊಟ್ಬಿಟ್ಟು ಬಂದು ಕುತ್ಕೊಂಡೆ ಅಷ್ಟೇ. ಕುತ್ಕೊಂಡು ನಾನು ಒಂದು ಬಾಯಿ ಬಾಯಿಲಿ ಇಡಷ್ಟಲ್ಲೇ ಅವ್ರ ಟಿಫಿನ್ ಖಾಲಿ ಆಯ್ತಲ್ಲಿ. ನನಗೆ ತಡ್ಕೊಳಕ್ ಆಗ್ಲಿಲ್ಲ. ಪಾಪ ಎಷ್ಟ್ ದಿನ ಆಗಿರ್ಬೋದು ಊಟ ಮಾಡಿ, ನಾನು ಒಂದೊತ್ತು ಊಟ ಮಾಡದೇ ಇರೋ ಪರವಾಗಿಲ್ಲ, ಅವ್ರು ಊಟ ಮಾಡ್ಬೇಕು, ನಾನು ಟಿಫಿನ್ ಎಲ್ಲ ಕೊಟ್ಬಿಟ್ಟೆ. ಅವ್ರು ಏನ್ ಮಾಡಿದ್ರು ಅಂದ್ರೆ ಎಲ್ಲಾನು ಅಷ್ಟು ಬೇಗ ತಿನ್ಬಿಟ್ಟು ಕೊನೆಗೆ ಆ ವ್ಯಕ್ತಿ ಹಾಗೆ ಏನೋ ದೇವ್ರನ್ನ ಮುಗಿತಾರಲ್ಲ ಆತರ ಕೈ ತಗೊಂಡ್ಬಿಟ್ಟು ಮುಕ್ಕೊಂಡು ಒಂದು ಸ್ವಲ್ಪ ದೂರ ನನ್ನ ಕಣ್ಣಿಂದ ಮರೆಯಾಗೋರ್ಗು ಏನ್ ಮಾಡ್ತಾರೆ, ನನ್ನ ನೋಡಿ ನೋಡಿ ಮುಗಿಕೊಂಡು ಹೋಗ್ತಾ ಇದ್ರು. ನನಗೆ ಮನಸ್ಸಿಗೆ ತುಂಬಾ ನೋವಾಗ್ಬಿಡ್ತು. ಈ ರೀತಿ ಇದಾರಪ್ಪ. ಒಂದೊತ್ತು ಊಟಕ್ಕೆ ಪಾಪ ಅವ್ರು ಎಷ್ಟು ಕಷ್ಟಪಟ್ಟಿರ್ಬೇಕು. ಆ ಊಟ ಸಿಕ್ಕಿದ್ಮೇಲೆ ಅವ್ರ ಮುಖದಲ್ಲಿ ಸಂತೋಷ, ಅವ್ರು ನಮ್ಮ ಮೇಲೆ ತೋರ್ಸಂತ ಒಂದು ಕೃತಜ್ಞತಾ ಭಾವನೆ ಇಷ್ಟು ದೊಡ್ಡದಾಗಿದೆಯಲ್ಲ ತಂದೆ.
ನನಗೆ ಆ ಟೈಮಲ್ಲಿ ಅಂದ್ರೆ ನಾನು ಸತ್ಯಕ್ಕೆ ಬಂದಿರಲಿಲ್ಲ ಕ್ರಿಸ್ತನ ಪ್ರೀತಿ ಸರ್ ಆಗ್ತಾನೆ ಬಿಗಿನಿಂಗ್ ನನಗೆ ಆ ಒಂದು ವಿಷಯ ನೋಡಿ ನನಗೆ ತುಂಬಾನೇ ಇದಾಗ್ಬಿಡ್ತು. ಸೊ ಎಷ್ಟು ಕಷ್ಟದಲ್ಲಿ ಇರ್ತಾರೆ ಪಾಪ ಅವ್ರ ಸಂತೋಷ. ನಾನು ಊಟ ಹೋಗಿದ್ರು ಚಿಂತೆ ಇಲ್ಲ, ಅವ್ರಿಗೆ ಊಟ ಹೋಯ್ತಲ್ಲ ನನಗೆ ತುಂಬಾ ಸಂತೋಷ ಆಯ್ತು. ಹೇಗೋ ಅವ್ರ ಹಸಿವು ನೀಗಿತಲ್ಲ ಅಂತ ಸಂತೋಷ ಆಯ್ತು. ಆ ರೀತಿ ದೇವ್ರ ಮಕ್ಳು ನಾವು ಏನ್ ಅರ್ಥ ಮಾಡ್ಕೊಬೇಕಂದ್ರೆ, ಒಂದ್ ಎಕ್ಸಾಂಪಲ್ ಹೇಳ್ತಾ ಇದೀನಿ ಇಲ್ಲಿ. ನಾವು ಬೇರೆಯವ್ರಿಗೋಸ್ಕರ ಮಾಡುವಂತ ಒಂದು ಸ್ಯಾಕ್ರಿಫೈಸ್ ಇದೆಯಲ್ಲ, ಆ ಸ್ಯಾಕ್ರಿಫೈಸ್ ಅಲ್ಲಿ ನಮ್ಗೊಂದು ಸಂತೋಷ ಇದೆ ಕ್ರಿಸ್ತನ ಪ್ರೀತಿ ಸಾರಿ. ಇವತ್ತು ಕೂಡ ಈ ಬಳಿಯ ಜೀವಿತದಲ್ಲಿ ನಾವು ದೇವ್ರ ಮಕ್ಳಿಗೋಸ್ಕರ ಮಾಡ್ತೀವಲ್ಲ, ನಮ್ಗೂ ಕೊರತೆ ಇದೆ ತುಂಬಾ. ಆದ್ರೆ ಆ ಸ್ಯಾಕ್ರಿಫೈಸ್ ನಾವು ಕೆಲವೊಂದ್ ಟೈಮಲ್ಲಿ ನಿದ್ದೆಗೆಟ್ಟು ಹಸಿವೆಯಿಂದ ಕೆಲಸಗಳನ್ನ ಮಾಡಿ ಸುವಾರ್ತೆನ ಸಾರ್ಕೊಂಡ್ ಬಂದ್ರು ಕೂಡ ಕೆಲವೊಂದ್ ಟೈಮಲ್ಲಿ ನಮ್ಮ ಹೃದಯ ತುಂಬಾ ಸಂತೋಷ ಪಡ್ತಾ ಇರತ್ತೆ. ನಮ್ಮಲ್ಲಿ ಕೊರತೆ ಕಾಣಿಸ್ಕೊಳ್ತಾ ಇರುತ್ತೆ, ಆದ್ರೆ ಸಂತೋಷನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಮನಸ್ಸಿಂದ ಇರುತ್ತೆ, ಹೌದಪ್ಪ ದೇವ್ರಿಗೋಸ್ಕರ ಇವತ್ತು ನಾನು ಈ ತ್ಯಾಗ ಮಾಡ್ಬಿಟ್ಟೆ, ಎಷ್ಟೋ ಕಷ್ಟಗಳ ಮಧ್ಯೆ ಕೂಡ ಕೆಲಸ ಮಾಡಿ ಮುಗಿಸ್ಬಿಟ್ಟೆ, ದೇವ್ರ ತುಂಬಾ ಥ್ಯಾಂಕ್ಸ್. ಅದೇ ರೀತಿ ದೇವ್ರ ಮಕ್ಳಿಗೋಸ್ಕರ ಪ್ರಾರ್ಥನೆ ಮಾಡಿ ಅವರು ಸಂತೋಷ ಆದಾಗ, ತಂದೆ ಅವ್ರಿಗೆ ಒಂದು ಬಿಡುಗಡೆ ಕೊಟ್ಟಿದ್ದೀರಾ, ಅವರ ನಂಬಿಕೆನ ವೃದ್ಧಿ ಮಾಡಿದೀರಾ, ದೇವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಒಂದು ಸಂತೋಷ ದೇವ್ರ ಮಕ್ಳಿಗೆ ಬಂದಿರುತ್ತೆ ಅಲ್ವಾ. ಇದೆಲ್ಲ ಆತ್ಮಿಕವಾದಂತ ಸಂತೋಷಗಳು. ಸೊ ಅದರಿಂದ ದೇವ್ರ ಮಕ್ಕಳು ಇದನ್ನೆಲ್ಲ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಕ್ರಿಸ್ತನ ದಾರಿಯಲ್ಲಿ ಬೆಳೆಯೋದಕ್ಕೆ ಇದು ಕೂಡ ಒಂದು ಮುಖ್ಯವಾದಂತ ಭಾಗನ ತಿಳ್ಕೊಳ್ಳಿ. ಹೌದು ಕ್ರಿಸ್ತನ ಪ್ರೀತಿಯ ಸೌರಸೌರ್ಯರೇ, ನಾವ್ ಯಾರು ಶ್ರೀಮಂತರಲ್ಲ, ತುಂಬಾ ಜನ ಎಲ್ಲ ಬಡವರೇ ಅಲ್ವಾ. ನಮ್ ತಂದೆಗೇನೋ ದೊಡ್ಡ ವಿಷಯ ಅಲ್ಲ, ನಮ್ಗೆಲ್ಲ ದುಡ್ಡು ಕೊಡ್ಬೇಕಂತ ದೇವ್ರ ಪ್ಲಾನ್ ಮಾಡಿದ್ರೆ ಸೆಕೆಂಡ್ಸ್ ಆಫ್ ಟೈಮ್ ಕೋಟಿಗಟ್ಲೆ ಕೊಡ್ಬೋದು, ದೇವ್ರಿಗೆ ಕಷ್ಟ ಇಲ್ಲ. ಇಡೀ ಲೋಕ ನನ್ ತಂದೆದು, ನಾವು ದೇವ್ರ ಮಕ್ಳು. ನಮ್ಗೇನಾದ್ರೂ ಉಪಚಾರ ಮಾಡ್ಬೇಕು ಕೊಡ್ಬೇಕಂತ ದೇವ್ರಿದ್ರೆ ದೇವ್ರೇನೋ ಯಾರಾದ್ರೂ ಅಡ್ಡಿ ಮಾಡಕ್ಕಾಗುತ್ತಾ? ಇವತ್ತು ದೇವ್ರನ್ನ ಏನ್ ಮಾಡ್ಬೋದು, ಎಷ್ಟು ಬೇಕಾದ್ರೆ ನಮ್ಗೆ ಕೊಟ್ಬಿಡ್ಬೋದು. ಅದ್ ದೇವ್ರು ನಮ್ಗೆ ಕೊಡ್ತಾ ಇಲ್ಲ. ಯಾಕೆಂದ್ರೆ ದೇವ್ರು ಇಟ್ಟಿದ್ದಾರೆ ಟೆಸ್ಟ್ನ ನಮ್ಗೆ. ನೋಡೋಣ ದೇವ್ರ ಮಕ್ಳು ಈ ಕಷ್ಟಗಳಲ್ಲಿ ಯಾವ ರೀತಿ ಇವ್ರ ಗುಣಗಳನ್ನ ತೋರಿಸ್ತಾರೆ, ಇವರ ಮಧ್ಯದಲ್ಲಿರುವಂತ ಕಷ್ಟಗಳಲ್ಲಿ ಒಬ್ರಿಗೊಬ್ರು ಹೇಗೆ ಸಹಕಾರ ಮಾಡ್ತಾರೆ, ಅಟ್ಲೀಸ್ಟ್ ಅವರಲ್ಲಿ ಏನಿಲ್ದಿದ್ರು ಒಬ್ಬರ ಮೇಲೆ ಪ್ರೀತಿ ತೋರಿಸೋದನ್ನ ಯಾವ ರೀತಿ ತೋರಿಸ್ತಾರೆ, ಕೊನೆ ಪಕ್ಷ ಏನಿಲ್ದಿದ್ರು ಅವ್ರಿಗೋಸ್ಕರ ಪ್ರಾರ್ಥನೆ ನಿಲ್ಸ್ಕೊಳ್ತಾರ, ಅವ್ರಿಗೋಸ್ಕರ ಭಿನ್ನ ಮಾಡ್ತಾರ, ಅವ್ರ ಕೊರತೆಗಳಿಗೋಸ್ಕರ ಮನಮರುಗ್ತಾರ, ಕಷ್ಟ ಪಡ್ತಾರ. ನೋಡೋಣ ಅಂತ ಏನ್ ಮಾಡ್ತಾರೆ, ದೇವ್ರು ಈ ಅಟ್ಮಾಸ್ಫಿಯರ್ನ ಈ ರೀತಿನೇ ಇಟ್ಟಿದ್ದಾರೆ. ಅದಕ್ಕೆ ಹೇಳ್ತಾರೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾಗಿ ಏನೆಲ್ಲ ನಡೆಯುತ್ತೋ ದೇವ್ರ ಪ್ಲಾನೆ. ನಮ್ನ ದೇವ್ರು ಈ ರೀತಿ ಇಟ್ಟಿರೋದೇ ದೇವ್ರ ಪ್ಲಾನೆ. ರೋಗಗಳಿಂದ ಅನೇಕ ಕಷ್ಟಾನುಭವಗಳಿಂದ ನಾವ್ ಇರ್ಬೇಕಾದ್ರೆ ದೇವರ ಪ್ಲಾನ್. ಇದ್ರ ಮಧ್ಯದಲ್ಲಿ ಒಬ್ರಿಗೊಬ್ರು ದೇವ್ರು ಯಾವ ರೀತಿ ಪ್ರೀತಿನ ತೋರಿಸ್ತಾನೆ ಅನ್ನೋದು ದೇವ್ರು ನಮ್ಗೆ ಇರುವಂತ ಟೆಸ್ಟ್. ಸೊ ಅದನ್ನ ಉಪಯೋಗ ಮಾಡ್ಕೊಳ್ಳೋಣ. ಅಪೊಸ್ತಲ ಪಾಲ್ ನಮ್ಗೆ ಒಂದು ದೊಡ್ಡ ಒಂದು ಮಾದರಿಯಾಗಿದ್ದಾರೆ. ತನ್ನ ಕೊರತೆಗಳಲ್ಲೂ ಕೂಡ ಸಹೋದರರ ಒಂದು ಕೊರತೆಗಳನ್ನ ನೋಡಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರು ಅನ್ನೋಂಥ ವಿಷಯ ತಗೊಂಡಾಗ, ನಾವು ಕೂಡ ಬರುವಂತ ದಿನಗಳಲ್ಲಿ ಹೌದು ನಮ್ಮಲ್ಲಿ ಕೂಡ ಶಿಲುಬೆ ಇದೆ, ಕಷ್ಟಗಳಿದೆ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಶಾರೀರಿಕ ಬಲಹೀನತೆಯಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ಅದಕ್ಕಿಂತ ಹೆಚ್ಚಾಗಿ ಸಹೋದರಿಗೋಸ್ಕರ ಅವರ ವಿಷಯಗಳನ್ನ ಕೂಡ ಕೇರ್ ಮಾಡೋಣ. ಹಾಗೆ ಮಾಡೋದ್ರಿಂದ ನಮಗೆ ಸಂತೋಷ ಸಿಗುತ್ತೆ ಅಲ್ವಾ. ನಮಗೆ ನಾವು ಹೊರುವಂತ ಶಿಲುಬೆ ಸ್ವಲ್ಪ ಹಗುರವಾಗುತ್ತೆ. ಇದು ನಿಜವಾದಂತ ವಿಷಯ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಟ್ರೈ ಮಾಡಿ ನೋಡಿ ಲೈಫಲ್ಲಿ ಬೇಕಾದ್ರೆ. ಕೆಲವೊಂದ್ ಟೈಮ್ ಇಂತಹ ವಿಷಯಗಳನ್ನ ಮಾಡಿ ನೋಡ್ರಿ. ನಿಮ್ಗೆ ಆಗಿರುವಂತ ಒಂದು ಎಕ್ಸ್ಪೀರಿಯನ್ಸ್ ನ ನೀವು ಒಂದು ಡೈರಿಯಲ್ಲಿ ಬರ್ದಿಟ್ರಿ. ನಿಮ್ಗೆ ಅವಾಗ ದೇವರಲ್ಲಿ ತುಂಬಾ ಥ್ಯಾಂಕ್ಸ್ ಬೆಳೆಯುತ್ತೆ, ಕೃತಜ್ಞ ಭಾವ ಬೆಳೆಯುತ್ತೆ. ಒಂದ್ ವೇಳೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ದೇವ್ರು ನಿಮ್ಮ ಲೈಫಲ್ಲಿ ಮಾಡುವಂತ ಅದ್ಭುತಗಳನ್ನ ನೀವು ನೋಡ್ಬಹುದು. ಹೌದು, ಇದು ಈ ರೀತಿಯಾದಂತ ಅದ್ಭುತಗಳನ್ನ ದೇವ್ರ ಮಕ್ಳು ಗಮನಿಸ್ತಾರೆ. ಶರೀರದಲ್ಲಿ ರೋಗ ಗುಣಮಾಗೋದು, ಬಡತನದಿರ್ತಕ್ಕಂಥ ಐಶ್ವರ್ಯ ಬರೋದು, ಇದೆಲ್ಲ ಬೇರೆ ವಿಷಯ. ಲೋಕದವ್ರು ನೋಡುವಂತ ವಿಷಯ, ಹೆಸರು ಕ್ರೈಸ್ತು ನೋಡುವಂತ ವಿಷಯ. ದೇವ್ರ ಮಕ್ಳು ನೋಡುವಂತ ಅದ್ಭುತಗಳೇ ಬೇರೆ, ದೇವರೋಡಂತ ನಡೆಸುವಂತ ವಿಧಾನಗಳೇ ಬೇರೆ. ಸೊ ಅದನ್ನ ನಾವು ಗಮನಿಸ್ಕೊಳ್ಳೋಣ. ಬರುವಂತ ದಿನಗಳಲ್ಲಿ ಹೆಚ್ಚಾಗಿ ನಮ್ಮ ಪ್ರಾರ್ಥನೆ ದೇವ್ರ ಮಕ್ಕಳಿಗೋಸ್ಕರ ಇರ್ಲಿ. ವಿಶೇಷವಾಗಿ ದೇವರ ಸೇವೆ ಮಾಡುವಂತವರಿಗೂ ಪ್ರಾರ್ಥನೆ ಮಾಡ್ರಿ. ಅದ್ ಮಾತ್ರವಲ್ಲ, ಶರೀರದ ಬಲಹೀನತರಾಗಿರುವಂತ ದೇವ್ರ ಮಕ್ಕಳನ್ನ ಅಲ್ಪರಾಗಿ ಎನಿಸ್ಬೇಡ್ರಿ. ಮತ್ತೆ ನಾನು ಕೊನೆಯದಾಗಿ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ, ಕೆಲವೊಂದು ಸಮಯಗಳಲ್ಲಿ ಕೆಲವರು ತುಂಬಾ ಒಟ್ಟಿಗಿರ್ತೀವಿ. ನಾನು ಕಾನ್ಸಿಗ್ರೇಷನ್ ಅಂದ್ರೆ ನನ್ನ ವೈಫ್ ಕಾನ್ಸಿಗ್ರೇಷನ್ ಆಗಿರ್ತಾರೆ, ಮಕ್ಕಳು ಏನಪ್ಪಾ ಎಲ್ರು ಕಾನ್ಸಿಗ್ರೇಷನ್ ಅಲ್ವಾ. ಒಂದ್ ಫ್ಯಾಮಿಲಿನೇ ದೇವರಿಗೆ ಅರ್ಪಣೆ ಮಾಡಿರುತ್ತೆ, ಅದೊಂಥರ ಒಂದ್ ಜೀವನ. ಇನ್ನೊಂದ್ ಸಮಯದಲ್ಲಿ ಕೆಲವರು ಒಂಟಿಯಾಗಿರ್ತಾರೆ, ಯಾರು ಇರಲ್ಲ ಅವ್ರಿಗೆ, ಒಬ್ಬಂಟಿಗರಾಗಿರ್ತಾರೆ. ಆದ್ರೂ ಕೂಡ ದೇವರಲ್ಲಿ ಒಡಂಬಡಿಕೆ ಮಾಡ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ. ಅವ್ರನ್ನ ಗಮನಿಸ್ರಿ. ಹೆಚ್ಚಾಗಿ ವಿಧವೆಯರನ್ನ ಗಮನಿಸ್ರಿ. ಯಾರು ಅವ್ರಿಗೆ ಒಂದು ಒಂಟಿಯಾಗಿ ಇರುವಂತ ಸಹೋದರಿಯರು, ನಮ್ಮ ವೃದ್ಧ ಸಹೋದರಿಯರು, ಅವ್ರನ್ನ ತಾಯಿಯಂತೆ ಭಾವಿಸ್ರಿ. ಅವರಲ್ಲಿರುವಂತ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ರಿ. ಯಾಕಂದ್ರೆ ಇವತ್ತಿನ ಪ್ರಪಂಚದಲ್ಲಿ ಒಂದು ಮಹಿಳೆ ಒಂಟಿಯಾಗಿ ಇಲ್ಲವೇ ದೇವರಲ್ಲಿ ಕ್ರಿಸ್ತನಲ್ಲಿ ಎಲ್ರು ಕೂಡ ಜೊತೆಗಿದ್ರು ಕೂಡ ಒಬ್ಬರಾಗಿ ಕ್ರಿಸ್ತನಲ್ಲಿ ಜೀವಿಸೋದು ತುಂಬಾನೇ ಕಷ್ಟ. ಅದ್ರ ಮಧ್ಯದಲ್ಲಿ ಒಂಟಿಯಾಗಿ ಜೀವಿಸೋದು ಇನ್ನೂ ಕಷ್ಟ. ಹಲವಾರು ಸಮಸ್ಯೆಗಳು ಬರ್ತಾ ಇರುತ್ತೆ ಅವ್ರಿಗೆ. ಅದು ಹೇಳಕ್ಕಾಗದೇ ಇರುವಂತ ವಿಷಯ. ಆದಷ್ಟು ನಮ್ ಕೈಲಿ ಏನ್ ಮಾಡಕ್ಕಾಗುತ್ತೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಕೇರ್ ತಗೊಳ್ಳೋಣ, ಭಿನ್ನ ಮಾಡೋಣ. ಈ ರೀತಿ ಕ್ರಿಸ್ತನ ಗುಣಗಳಲ್ಲಿ ಬೆಳೆಯೋದಕ್ಕೆ ನಾವು ಮುಂದಿನ ಹೆಜ್ಜೆ ಇಡೋಣ. ಎಲ್ಲವನ್ನು ಕೂಡ ಮುಂದಿನ ಬರುವಂತ ದಿನಗಳಲ್ಲಿ ಮನಸ್ಸಲ್ಲಿಟ್ಟು
ಇನ್ನೂ ಕೂಡ ಹೆಚ್ಚಾಗಿ ಎಷ್ಟರ ಮಟ್ಟಿಗೆ ದೇವರ ಮಕ್ಕಳಿಗೆ ದಯೆ, ಅನುಕಂಪ, ಪ್ರೀತಿನ ನಮ್ಮ ಕೈಯಲ್ಲಿ ತೋರ್ಸಕ್ಕಾಗುತ್ತೋ ತೋರಿಸಿ ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಯೋದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ ಅಂತ ಹೇಳ್ತಾ ಒಂದು ಪಾಠವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದೇವರು ಈ ಪಾಠವನ್ನ ಆಶೀರ್ವದಿಸಲಿ. ಆಮೆನ್. ಥ್ಯಾಂಕ್ ಯು ಬ್ರದರ್. ಓಕೆ, ಸೊ ಕಡೆಯದಾಗಿ ಪ್ರಾರ್ಥನೆ ಮಾಡಿ ಮುಗಿಸೋಣ. ನಮ್ಮ ಮಧ್ಯದಲ್ಲಿರುವಂತ